ಎಲ್ಲರೂ ಸ್ವಲ್ಪ ಸಹಕರಿಸಬೇಕು. ಸಮಸ್ಯೆ ಇರೋದ್ರಿಂದ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಬನ್ನಿ ಸೈಡ್ಗೆ ಬನ್ನಿ ಮೇಡಮ್, ಸೈಡ್ ದಯವಿಟ್ಟು ಮೇಡಮ್ ಆಯ್ತು ಬಿಡಪ್ಪ ಮೇಡಮ್ ಕರೀತಾವ್ರು ನೋಡಿ, ಸ್ವಲ್ಪ ಜಾಗ ಬಿಡಿ. ಸ್ವಲ್ಪ ಪೊಲೀಸರಿಗೆ ಸ್ವಲ್ಪ ಸಪೋರ್ಟ್ ಮಾಡೋರಿಗೆ ಸಪೋರ್ಟ್ ಮಾಡಿ. ಈಗ ನಿಮ್ಮ ಸಮಸ್ಯೆ ಕುರಿತು ನಿಮ್ಮಲ್ಲಿ ಯಾರು ಮುಖಂಡರು ಬಂದು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ನಿಮ್ಮ ಸಮಸ್ಯೆ ಬಗ್ಗೆ ಮುಖಂಡರು ಬಂದು ನನ್ನ ಕೇಂದ್ರ ಸರ್ಕಾರಕ್ಕೆ ಮೊದಲಿಗೆ ಈ 13ನೇ ದಿವಸದ ಹೋರಾಟಕ್ಕೆ ಸನ್ಮಾನ್ಯ ಶ್ರೀ ಜನಪ್ರಿಯ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಉಕ್ಕು ಮತ್ತು ಬೃಹತ್ ಖಾತೆಯನ್ನು ಅಲಂಕರಿಸಿರ್ತಕ್ಕಂತಹ ಕೇಂದ್ರ ಸಂಪುಟದ ನೀತಿ ಪ್ರಧಾನಮಂತ್ರಿಯ ಆಯೋಗದ ಸದಸ್ಯರಾಗಿರ್ತಕ್ಕಂತಹ ಮಣ್ಣಿನ ಮಗನಾಗಿರ್ತಕ್ಕಂತಹ ಬಡವರ ಬಂಧು ಆಗಿರ್ತಕ್ಕಂತಹ ಕಾರ್ಮಿಕರ ಬಂಧು ಆಗಿರ್ತಕ್ಕಂತಹ ನಮ್ಮೆಲ್ಲರ ಹಿತೈಷಿಯನ್ನು ಕಾಪಾಡಿರ್ತಕ್ಕಂತಹ ನಮ್ಮನ್ನು ಉದ್ದೇಶಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಕಾರ್ಮಿಕರಲ್ಲಿ ಜೋರ ಚಪ್ಪಾಳೆಯನ್ನು ತಟ್ಟಬೇಕು. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಸಂಸದರಾಗಿರ್ತಕ್ಕಂತಹ ಮಲ್ಲೇಶ್ ಬಾಬಣ್ಣನವರು ಬಂದಿದ್ದಾರೆ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಶ್ರೀನಿವಾಸಪುರದ ಶಾಸಕರು ಬಂದಿದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಮುಳಬಾಗಲ್ ಶಾಸಕರು ಸಮೃದ್ಧಿ ಮಂಜುನಾಥ್ ಸರ್ ಬಂದಿದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂತಹ ವೆಂಕಟಮುನಿಯಪ್ಪನವರು ಬಂದಿದ್ದಾರೆ ಬಂಗಾರಪೇಟೆ ಕ್ಷೇತ್ರದಿಂದ. ಅವರಿಗೆ ನಮ್ಮ ಕಾರ್ಮಿಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಬಂಗಾರಪೇಟೆ ತಾಲೂಕಿನ ಮಾಜಿ ಶಾಸಕರಾಗಿರ್ತಕ್ಕಂತಹ ಲ್ಯಾಂಡ್ ಸಂಬಂಧನವರು ಬಂದಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವ್ರಿಗೂ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೆಜಿಎಫ್ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂತಹ ಸಂಪಂಗಿ ಸಾರ್ ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸಿಎಂಆರ್ ಶ್ರೀನಿವಾಸ್ ಅವರು ಬಂದಿದ್ದಾರೆ ಕೋಲಾರದಿಂದ. ಈ ಒಂದು ಶುಭ ಸಂದರ್ಭದಲ್ಲಿ ಕಾರ್ಮಿಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಒಂದು ಶುಭ ಸಂದರ್ಭದಲ್ಲಿ. ಹಾಗೆ ನಮ್ಮ ಬಂಗಾರಪೇಟೆ ತಾಲೂಕಿನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ಮಹೇಶ್ ಅಣ್ಣನವರು ಬಂದಿದ್ದಾರೆ. ಅವರಿಗೂ ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕೆ ರಾಜೇಂದ್ರ ಅಣ್ಣನವರು ಬಂದಿದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮಾಜಿ ಶಾಸಕರಾಗಿರ್ತಕ್ಕಂತಹ ಚೌಡರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯವರು, ಮಾಧ್ಯಮದವರು, ವರದಿಗಾರರು ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಪ್ರೆಸ್ನಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಬೇಡಿಕೆಯನ್ನು ಕುರಿತು ಈಗ ನಮ್ಮ ಅಧ್ಯಕ್ಷರು ಮತ್ತು ಪ್ರೆಸ್ನವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ.
ಮಾಧ್ಯಮದವರು ಬಂದಿದ್ದಾರೆ, ಪತ್ರಕರ್ತರು ಬಂದಿದ್ದಾರೆ, ತಾವೆಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಒಟ್ಟಾರೆಯಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ತಾವೆಲ್ಲರೂ ಇದ್ದು ಯಶಸ್ವಿ ಮಾಡಿಕೊಡ್ಬೇಕು. ನಿಮ್ಮೆಲ್ಲರಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರ್ಮಿಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಈ ಸುತ್ತಮುತ್ತಲು ನಮ್ಮ KGF ನಲ್ಲಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ, ದೇಣಿಗೆ ಕೊಟ್ಟಿರ್ತಕ್ಕಂತಹ, ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಟ್ಟಾರೆಯಾಗಿ ನಾನು ಸುಸ್ವಾಗತವನ್ನ ಈ ಒಂದು ಶುಭ ಸಂದರ್ಭ ಏನು ಇವತ್ತು 13ನೇ ದಿವಸದಲ್ಲಿ ನಮ್ಮ ಬೆಮ್ಮೆಲ್ ಕಾರ್ಖಾನೆಯಲ್ಲಿ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಆ ಹೋರಾಟ ಯಾವ ವಿಷಯದ ಬಗ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜಶೇಖರ್ ಮತ್ತು ರಾಜಣ್ಣನವರಿಬ್ಬರು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಕುಮಾರಣ್ಣನವರಿಗೆ ಅವರು ಈಗ ಮಾತನಾಡಿದ್ದಾರೆ. First of all, I request all the workers to maintain a peaceful atmosphere. ಎಲ್ಲರೂ ಆರ್ಗನೈಸ್ ಅವ್ರಿಗೆ ಹೇಳ್ಬೇಕು, ಸೈಲೆಂಟ್ ಆಗಿರ್ತಕ್ಕಂಥ ವಿನಂತಿ ಮಾಡ್ತಾ ಇದ್ದೀನಿ. ಆರ್ಗನೈಸ್ ಅವ್ರಿಗೆ ಹೇಳ್ಬೇಕು, ನೀವು ಪ್ರೆಸರ್ ಒಂದು ಸಪ್ರೇಟ್ ಮಾಡಿ ಅಂತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗಿರು. ರಾಷ್ಟ್ರಕವಿ ಮಹಾಕವಿ ಕುವೆಂಪು ಅವರ ಮಾತನ್ನು ನೆನೆಸುತ್ತಾ ಈ ವೇದಿಕೆ ಮೇಲೆ ಬಂದಿರುವ ಮಾನ್ಯ 2 ಸಲ CM ಆಗಿದ್ದವರು ಮತ್ತೆ ಯೂನಿಯನ್ ಮಿನಿಸ್ಟರ್ ಆಫ್ ಹೆವಿ ಇಂಡಸ್ಟ್ರಿ HD ಕುಮಾರಣ್ಣ ಅವರಿಗೆ ಅಲ್ಲಿರೋದು ಎತ್ಕೊಂಡು ಬರ್ಬೇಕಷ್ಟೇ. ಬಡವರಿಗೆ ಒಂದು ಸ್ನೇಹಿತರು ಯಾರಾದ್ರೂ ಏನಾದ್ರೂ ಹೇಳಿದ್ರು ಕಾರ್ಮಿಕರಿಗೆ ಮತ್ತೆ ರೈತರಿಗೆ ನಿಜವಾದ ಒಂದು ಸ್ನೇಹಿತರು ಮತ್ತು ಎಲ್ಲರೂ ದೇವರಂತ ಹೇಳತಕ್ಕಂತಹ ನಮ್ಮ ಮಾನ್ಯ ಕುಮಾರಣ್ಣ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ Sir, today we are agitating third day strike, 13th day. ಸರ್ 2008 ಮತ್ತೆ 2007 BML ಕಾರ್ಖಾನೆಯಲ್ಲಿ ನಮಗೆ ಒಂದು ಕಾಲ್ ಲೆಟರ್ ಬಂತು ಸರ್. ಅವಾಗ ನಾವೆಲ್ಲ ಬೇರೆ ಕಡೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ವಿ, ಬೇರೆ ಕಂಪನಿಗಳಲ್ಲಿ ಹಲವಾರು ಕಂಪನಿಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. BML ಇಂದ ಒಂದು ಕಾಲ್ ಫೇರ್ ಬಂತು, ನಮ್ಗೆ ಇಂಟರ್ವ್ಯೂ ಮಾಡಿಸಿದ್ರು. ಈ BML ಅಲ್ಲಿ ನಿಮ್ಗೆ ರಿಕ್ರೂಟ್ಮೆಂಟ್ ಮಾಡ್ತೀವಿ, ನೀವು ಇಲ್ಲಿ ಬಂದು ಸೇರ್ಕೊಳ್ಳಿ ಅಂತ ನಮ್ಗೆ ಲೆಟರ್ ಕರೆಸಿ ನಮ್ಮನ್ನು ಕರೆದಿದ್ರು ಸರ್. ಒಳ್ಳೆ ಕೆಲಸ ಎಲ್ಲ ಬಿಟ್ಟು ನಾವು ಇಲ್ಲಿ ಬಂದ್ವಿ. 2009 ಇಂದ 2010 ವರೆಗೆ ಕಾಲ್ ಫೇರ್ ಆಯ್ತು. ಅದೇ ತರ ಸ್ಕೀಮ್ ಒಂದು ಮೇಂಟೈನ್ ಮಾಡಿ ಬೆಮ್ಮಲ್ ಟ್ರೈನಿ ಸ್ಕೀಮ್ ಅಂತ ಒಂದು ಸ್ಕೀಮ್ ಮಾಡಿಸಿ ಅದರಲ್ಲಿ ಎಲ್ಲರನ್ನೂ ಕಾಯಂ ಮಾಡಿಸಿದ್ರು. ನಾವು ಬ್ಯಾಚ್ ಬೈ ಬ್ಯಾಚ್ ಎಲ್ಲರೂ ಮಾಡಿದ್ರು. ನಾವು ನೆಕ್ಸ್ಟ್ ಬ್ಯಾಚ್ ನಾವು ಹಾಕ್ತೀವಿ ಅಂತ ನಾವು ವೇಟ್ ಮಾಡ್ಕೊಂಡೇ ಬರ್ತಾ ಇದೀವಿ. ಪರ್ಮನೆಂಟ್ ಎಂಪ್ಲಾಯ್ ಈಕ್ವಲ್ ಆಗಿ ನಾವು SMS ಬುಕ್ ಮಾಡ್ತೀವಿ. ಅವರು ಪರ್ಮನೆಂಟ್ ಎಂಪ್ಲಾಯ್ ಅವರು 130 ಅವರ್ಸ್ ಮಾಡಿದ್ರೆ ನಾವು 150 ಅವರ್ಸ್ ಅವರಿಗಿಂತ ಹೆಚ್ಚು ಮಾಡ್ತೀವಿ. 100% ಡೈರೆಕ್ಟ್ ಪ್ರೊಡಕ್ಷನ್ ಅಲ್ಲಿ ಇದೀವಿ ಸರ್. 2015 ಅಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡಿದೀವಿ. ಆ ಸ್ಟ್ರೈಕ್ ಮಾಡಿದ ನಂತರ ಮ್ಯಾನೇಜ್ಮೆಂಟ್, ALC ಲೇಬರ್ ಕಮಿಷನರ್ ಮತ್ತೆ ನಮ್ಮನ್ನು ಕರೆಸಿ ಇನ್ ಕೇಸ್ ಆಫ್ ಎನಿ ಫ್ಯೂಚರ್ ರಿಕ್ರೂಟ್ಮೆಂಟ್ ಯು ಪೀಪಲ್ ವಿಲ್ ಬಿ ಕನ್ಸಿಡರ್ಡ್ ಅಂತ ನಮಗೆ ಒಂದು ಮಿನಿಟ್ಸ್ ಮಾಡಿಕೊಟ್ಟಿದ್ದಾರೆ ಸರ್. ಆ ದಾಖಲೆಗಳೆಲ್ಲ ನಮ್ಮ ಹತ್ರ ಇದೆ ಸರ್. ಆಮೇಲೆ 2017 ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ಒಂದು ಅಗ್ರಿಮೆಂಟ್ ಮಾಡಿಸಿದ್ರು. ಅಗ್ರಿಮೆಂಟ್ ಮಾಡಿಸಿ ನಮ್ಮ ಆ ಅಗ್ರಿಮೆಂಟ್ ಒಳಗಡೆ ತಗೊಂಡು 2024 ಮಾರ್ಚ್ ಅಲ್ಲಿ ಅದು ಎಂಡ್ ಆಯ್ತು ಸರ್. 2000 ಮಾರ್ಚ್ ಅಲ್ಲಿ ಎಂಡ್ ಆಯ್ತು. ನಾವು ಡಿಸೆಂಬರೇ ಅವರಿಗೆ ಮನವಿ ಕೊಟ್ವಿ,
ಈ ವೇಜ್ ರಿವಿಷನ್ ಅನ್ನ ನೀವು ರಿವೈಸ್ ಮಾಡ್ಬೇಕಂತ. ಮತ್ತೆ 2023 ಸೆಪ್ಟೆಂಬರ್ ಅಲ್ಲಿ ಒಂದು ಕಾಲ್ ಫೇರ್ ಬಂತು. ಇವ್ರೇನ್ 2009-10 ನಲ್ಲಿ ಅಪಾಯಿಂಟ್ಮೆಂಟ್ ಕರೆಸಿದ್ರು, ಅದರಿಂದ ಇಷ್ಟುವರೆಗೆ ಯಾರನ್ನೂ ಅಪಾಯಿಂಟ್ಮೆಂಟ್ಗೆ ಕಾಯಂಗೆ ತೆಗೆದಿಲ್ಲ ಪರ್ಮನೆಂಟ್ ಎಂಪ್ಲಾಯೀಸ್ಗೆ. 2023 ಸೆಪ್ಟೆಂಬರ್ ಅಲ್ಲಿ ಒಂದು ಕಾಲ್ ಫೇರ್ ಬಂತು ಸರ್. ಆ ಕಾಲ್ ಫೇರ್ ಆನ್ಲೈನ್ ಅಲ್ಲಿ ಮಾಡಿದ್ರು. ಆ ಕಾಲ್ ಫೇರ್ ಬರಕ್ ಮುಂಚೆನೆ ನಮ್ಮ ರೆಸ್ಪೆಕ್ಟೆಡ್ CMD ಹತ್ರ ನಾವೆಲ್ಲ ಹೋಗಿ ಭೇಟಿಯಾಗಿ, ಸರ್ ನಾವು ಇಷ್ಟು ವರ್ಷ 15 to 20 years ಇಲ್ಲಿ ಕೆಲಸ ಮಾಡ್ತಾ ಇದೀವಿ. Every day we are working in the expectation of one day or another day we will be recruited in this company. So this is our expectation, sir. ನೀವು ಆನ್ಲೈನ್ ನಲ್ಲಿ ಏನಾದ್ರೂ ಕಾಲ್ ಫೇರ್ ಮಾಡಿದ್ರೆ ನಮಗೆ ಬಂದ್ಬಿಟ್ಟು ಅಲ್ಲಿ ನಮಗೆ ಪ್ಲಾಟ್ಫಾರ್ಮ್ ಸಿಗೋದಿಲ್ಲ. ಯಾಕಂದ್ರೆ 20 years ಇಲ್ಲೇ ಕಂಪನಿಯಲ್ಲಿ ನಾವು ಕಲ್ಕೊಂಡಿದ್ದೀವಿ. ಈ 20 years ನಮಗೆ ಇಲ್ಲೇ ಹೋಗ್ಬಿಟ್ಟಿದೆ. ನೀವು ಏಜ್ ರಿಲ್ಯಾಕ್ಸೇಷನ್ ಕಾಲಮ್ ಕೊಟ್ರೆ ಕೂಡ ನಾವು ಅದ್ರ ಎಲಿಜಿಬಲ್ ಆಗೋದಿಲ್ಲ. ಈ ಬೆಂಬಲ್ ಟ್ರೈನಿಂಗ್ ಸ್ಕೀಮ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್. 20 years ಇಲ್ಲಿ ಕೆಲಸ ಮಾಡಿರೋರಿಗೆ ಅಲ್ಲಿ ಕೊಡ್ಬೇಕಂತ, ITI ಡಿಪ್ಲೊಮಾ ಮಾಡಿರೋರಿಗೆ 20 years ಸರ್ವಿಸ್ ಇದ್ರೆ ಕಂಪನಿಯಲ್ಲಿ ಕೊಡ್ಬೇಕಂತ ಅದೆಲ್ಲ ದಾಖಲೆ ಎಲ್ಲ ನಮ್ಮ ಹತ್ರ ಇದೆ ಸರ್ ಅಂತ ನಾವು ವಿನಂತಿ ಮಾಡಿದೀವಿ. ಆ ವಿನಂತಿ ಮಾಡಿದ ನಂತರನೇ ಅವ್ರು ಆನ್ಲೈನ್ ಕಾಲ್ ಫೇರ್ ಮಾಡಿದ್ರು. ಅದ್ರಲ್ಲಿ ಹೋಗಿ ನಾವು ನೋಡಿದೀವಿ, ಈ ತರ ನಮ್ಗೆ ಏನಾದ್ರು ಪ್ಲಾಟ್ಫಾರ್ಮ್ ಇದೆಯಾ, ಎನಿ ಎಕ್ಸ್ಪೀರಿಯನ್ಸ್ ಕಾಲಮ್ ಆರ್ ಏಜ್ ರಿಲ್ಯಾಕ್ಸೇಷನ್ ಕಾಲಮ್ ಅಂತ ಯಾವ್ದು ಅದ್ರಲ್ಲಿ ಇಲ್ಲ ಸರ್. ತಿರ್ಗಾ ಹೋಗಿ ನಾವು ಮ್ಯಾನೇಜ್ಮೆಂಟ್ ಗೆ ಲೆಟರ್ ಕಳಿಸಿದ್ವಿ, ಕಾರ್ಪೊರೇಟ್ ಆಫೀಸ್ಗೆ, CMD ಗೆ ಲೆಟರ್ ಕಳಿಸಿದ್ವಿ. ನಮ್ಗೆ ಯಾವ ರಿಪ್ಲೈ ಬಂದಿಲ್ಲ ಸರ್. ನಮ್ಗೆ ನ್ಯಾಯ ಸಿಗ್ಬೇಕಂತ ಹೈಕೋರ್ಟ್ ನಾವು ಹೋದ್ವಿ. ಆ ಹೈಕೋರ್ಟ್ ಹೋಗಿ ನಾವು ಕೇಸ್ ಹೋದ್ಮೇಲೆ ಆ ಹೈಕೋರ್ಟ್ ಅಲ್ಲೂ ಆದೇಶ ಬಂದಿದೆ, ನೀವು ತೆಗೆಯುವ ಸ್ಕಿಲ್ಡ್ ಪರ್ಸನ್ಸ್ ಕಂಪನಿಯಲ್ಲೇ ಇದಾರಲ್ಲ ಅವ್ರನ್ನೇ ನೀವು ಯಾಕೆ ತೆಗಿಬಾರ್ದು, ಯಾಕೆ ಹೊರಗಡೆ ತೆಗಿತಾ ಇದ್ದೀರಾ? ನೀವು ತೆಗೆಯೋದು ಕ್ಲಿಯರ್ ಅಂಡ್ ಟ್ರಾನ್ಸ್ಪರೆಂಟ್ ಆಗಿ ಸ್ಕಿಲ್ಡ್ ಪರ್ಸನ್ ವೆದರ್ ದ ಪೀಪಲ್ ಇಸ್ ಅವೈಲಬಲ್ ಇನ್ ದ ಕಂಪನಿ ಯು ಕ್ಯಾನ್ ರಿಕ್ರೂಟ್ ಮಾಡಬಹುದು ಅವರಂತ ಆದೇಶ ಬಂದಿದೆ ಸರ್. ಆ ಆದೇಶನ ರೆಪ್ರೆಸೆಂಟೇಷನ್ ಮ್ಯಾನೇಜ್ಮೆಂಟ್ ಕಳಿಸಿದೀವಿ. ಆ ಆದೇಶ ಮೇಲೆ ನಮ್ಗೇನು ರಿಪ್ಲೈ ಬಂದಿಲ್ಲ ಸರ್. 27th August ನಾವು ಒಂದು ಇಂಡೋರ್ ಸ್ಟ್ರೈಕ್ ಮಾಡಿದ್ವಿ ಸರ್. ಈ ತರ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಕಾಯಂ ಮಾಡ್ಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದೀವಿ. ವಿನಂತಿ ಮಾಡಿದ ಮೇಲೇನು ನಮ್ಗೆ ರಿಪ್ಲೈ ಬಂದಿಲ್ಲ. 4th ಆದೇಶ ಮೇಲೇನು ನಮ್ಗೇನು ರಿಪ್ಲೈ ಬಂದಿಲ್ಲ. ಇವಾಗ ಎಲ್ಲೋ ಬೇರೆ ಯಾರೆಲ್ಲ ಬರ್ತಾ ಇದಾರೆ, ನಮ್ಗೆ ಏನು ನ್ಯಾಯ ಸಿಕ್ಕಿಲ್ವಲ್ಲ ಅಂತ ಒಂದು ಇಂಡೋರ್ ಸ್ಟ್ರೈಕ್ ಮಾಡಿದೀವಿ. ಅವಾಗ ಮ್ಯಾನೇಜ್ಮೆಂಟ್ ನಮ್ಗೆ ಒಂದು ಭರವಸೆ ಕೊಟ್ಟು 31st ಒಳಗಡೆ ನಿಮ್ಮನ್ನು ಕರೆದು ನಾವು ಮಾತಾಡಿ ನಿಮ್ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಅವ್ರು ಒಂದು ಇದು ಮಾಡಿದ್ರು ಸರ್. ಆಮೇಲೆ ಒಂದೇ ಒಂದು ನೆಗೋಷಿಯೇಷನ್ ಕರೆದ್ರು. ಆ ನೆಗೋಷಿಯೇಷನ್ ಅಲ್ಲಿ ಸಬ್ಜೆಕ್ಟ್ ಮೇಲೆ ಏನು ಅವ್ರು ಮಾತಾಡಿಲ್ಲ ಸರ್. ಅಗೇನ್ ದೇ ಆರ್ ಆಸ್ಕಿಂಗ್ 15 days ಟೈಮ್ ಮಾತ್ರ ಕೇಳಿದ್ರು. ನಿಮ್ದು ಏನೇನಿದೆ, ಹೆಂಗ್ ನೀವು ಇದೆಲ್ಲ ಕೇಳ್ತಾ ಇದ್ದೀರಾ ಅಂತ ಕೇಳಿದ್ರಕ್ಕೆ ನಾವು ಬೇರೆ ಕಂಪನಿ ನೇವಿಲಿಯಲ್ಲಿ ಅವರು ಲೋಕಲ್ ಗೆ 60%, ಅದರ್ಸ್ಗೆ 40% ಇರೋ ದಾಖಲೆಗಳೆಲ್ಲ ಕೊಟ್ಟಿವಿ. ಆಮೇಲೆ AECI ಎಲೆಕ್ಟ್ರಾನಿಕ್ ಪವರ್ ಇಂಡಿಯಾ ಲಿಮಿಟೆಡ್ 20 years ಎಕ್ಸ್ಪೀರಿಯನ್ಸ್ ಕಾಲಮ್ ಕೊಟ್ಟಿದಾರ, ಅದನ್ನು ದಾಖಲೆಗಳೆಲ್ಲ ಕೊಟ್ಟಿವಿ ಸರ್. ನಾವು ಮಿನಿಟ್ಸ್ ಮಾಡಿದ್ವಲ್ಲ ಅದನ್ನು ಕೊಟ್ಟಿವಿ. ಎಲ್ಲ ತಗೊಂಡು 15 days ಮೇಲೆ ಕರಿತೀನಿ ಅಂತ ಅವ್ರು ಇನ್ನ ಕರ್ತಿಲ್ಲ ಸರ್. ಅವರು ರಿಕ್ರೂಟ್ಮೆಂಟ್ ಮೇಲೆ ಏನು ಬಂದ್ಬಿಟ್ಟು ನಮ್ಗೆ ರಿಪ್ಲೈ ಕೊಟ್ಟಿಲ್ಲ. ಈ ಚಾರ್ಟರ್ ಆಫ್ ಡಿಮಾಂಡ್ ಏನ್ ಮಾಡಿದ್ರು 7 years ಅಗ್ರಿಮೆಂಟ್, ಅಗ್ರಿಮೆಂಟ್ ಮುಗಿದ್ಮೇಲೆ ಹೊಸ ಚಾರ್ಟರ್ ಆಫ್ ಡಿಮಾಂಡ್ ರಿವೈಸ್ ಮಾಡಬೇಕು. ಅದನ್ನು ಅವ್ರು ಏನು ಬಂದ್ಬಿಟ್ಟು ನಮ್ಗೆ ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ, ನಮಗೆ ರಿಪ್ಲೈ ಕೊಟ್ಟಿಲ್ಲ ಸರ್. ಈ ಕಂಪನಿಯಲ್ಲಿ 4 categories ಆಫ್ ಪೀಪಲ್ ಆರ್ ವರ್ಕಿಂಗ್ ಸರ್. 1 is skilled, unskilled, semi skilled, high skilled. ಈ 4 ಕ್ಯಾಟಗರಿ ಇರೋರು ಈ ಸ್ಕಿಲ್ಡ್ ಮತ್ತೆ ಸೆಮಿ ಸ್ಕಿಲ್ಡ್ ಗೆ ರಿಕ್ರೂಟ್ಮೆಂಟ್ ಮಾಡ್ಬೇಕಂತ ಬೆಂಬಲ್ ಟ್ರೈನಿಂಗ್ ಸ್ಕೀಮ್ ಅಲ್ಲಿ ಕ್ಲಿಯರ್ ಆಗಿದೆ ಸರ್. ಮತ್ತೆ ಅನ್ಸ್ಕಿಲ್ಡ್ ಹೈಲಿ ಸ್ಕಿಲ್ಡ್ ಅವ್ರಿಗೆ ಎವ್ರಿ ಇಯರ್ ಪ್ರೀವಿಯಸ್ ಪಾಸ್ಟ್ ಪ್ರಾಕ್ಟೀಸ್ ಇದೆ ಕಂಪನಿಯಲ್ಲಿ. ಎವ್ರಿ 7 years ಆರ್ 5 to 7 years ಗೆ ಚಾರ್ಟರ್ ಆಫ್ ಡಿಮಾಂಡ್ ರಿವೈಸ್ ಮಾಡ್ಕೊಂಡೇ ಬರ್ತಾ ಇದಾರೆ ಸರ್. ಅದಕ್ಕೆ ನಾವು ಕೇಳಿದ್ರು ಇಷ್ಟು ದಿವಸ ಅವ್ರು ಇದಕ್ಕೆ ಮುಂಚೆ ಮಾತೇ ಹೇಳಿಲ್ಲ ಸರ್. ಇವಾಗ ಏನ್ ಹೇಳ್ತಾ ಇದಾರೆ, ನಿಮಗೂ ನಮಗೆ ಸಂಬಂಧ ಇಲ್ಲ, ನೀವು ಕಾಂಟ್ರಾಕ್ಟ್ ಹತ್ರ ಹೋಗಿ ಅಂತ. ಇದಕ್ಕೆ ಮುಂಚೆ ಮಾತಲ್ಲ ಅವ್ರು ಹೇಳಿಲ್ಲ ಸರ್. ನಮ್ಮನ್ನು ಕರೆಯುವಾಗ ಈ ಬೆಂಬಲ್ ಟ್ರೈನಿಂಗ್ ಸೆಂಟರ್ ಅಲ್ಲೇ ನಮ್ಮನ್ನು ಕರೆದು ಇಂಟರ್ವ್ಯೂ ಮಾಡಿಸಿದ್ರು. ಇಲ್ಲಿರೋ ಟೆಕ್ನಿಕಲ್ ಬಿಲ್ಡಿಂಗ್ ಅಲ್ಲಿ ಬೆಂಬಲ್ HR ಡಿಪಾರ್ಟ್ಮೆಂಟ್ ಅಲ್ಲೇ ಕರೆದು ನಮ್ಮನ್ನು ಇಂಟರ್ವ್ಯೂ ಮಾಡಿಸಿದ್ರು ಸರ್. ಯಾವಾಗ ಅವ್ರ ನೇಮ್ ಸೇರಿ ಕಾಂಟ್ರಾಕ್ಟ್ ಅವ್ರನ್ನ ಇಟ್ಕೊಂಡು, ಕಾಂಟ್ರಾಕ್ಟ್ ಅವ್ರಿಗೂ ನಮ್ಗೆ ಏನ್ ಸಂಬಂಧ ಇಲ್ಲ ಸರ್. ಬರೀ ನಮ್ಗೆ ಪೇಮೆಂಟ್ ಮಾಡ್ತಾರೆ ಹೊತ್ತು ನಮ್ಮಿಂದ ಕೆಲಸ ತಗೋರು, ಜಾಬ್ ಪ್ಲೇಸ್ಮೆಂಟ್ ಮಾಡೋರು, ನೀವು ಯಾವ್ಯಾವ ಕೆಲಸ ಮಾಡ್ಬೇಕಂತ ನಮ್ಮಿಂದ ಎಲ್ಲಾ ಕೆಲಸಗಳು ತಗೊಳ್ಳೋರು ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ ಆಫ್ ಎಂಪ್ಲಾಯರ್ ಅವರೇ ಸರ್. ಇವಾಗ ಅವರು ಈ ರಿಕ್ರೂಟ್ಮೆಂಟ್ ಬಗ್ಗೆ ಏನು ಅವ್ರು ಬಂದು ಏನಾದ್ರು ಕೇಳಿದ್ರೆ ಇದು ಬಂದ್ಬಿಟ್ಟು ಸೆಂಟ್ರಲ್ ನಿರ್ಧಾರ ತಗೋಬೇಕು, ನಮ್ಮ ಹತ್ರ ಏನಿಲ್ಲ, ಗೌರ್ಮೆಂಟ್ ಪಾಲಿಸಿ ಅಂತಾರೆ ಸರ್. ಆ ಗೌರ್ಮೆಂಟ್ ಪಾಲಿಸಿದು ಆಲ್ರೆಡಿ ಆ ಸ್ಕೀಮ್ದು ಲೆಟರ್ ಇದೆ ಸರ್. ಆ ಸ್ಕೀಮ್ ಮೇಲೆ ನಮ್ಗೆ ಕೊಟ್ಟರೆ ನಾವೆಲ್ಲ ಕಾಯಂ ಮಾಡ್ತೀವಿ. ಮತ್ತೆ ಇಲ್ಲಿರೋ ಬಂದ್ಬಿಟ್ಟು TCS ಕಾರ್ಮಿಕರು, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ ಮತ್ತೆ ಹೈಲಿ ಸ್ಕಿಲ್ಡ್ ಇರೋರಿಗೆ ಚಾರ್ಟರ್ ಆಫ್ ಡಿಮಾಂಡ್ ಮೇಲೆ ಈ ವೇಜಸ್ ಅನ್ನ ರಿವೈಸ್ ಮಾಡಬೇಕು. ಇದು 2 ಸರ್ ಮೇಜರ್ ಡಿಮ್ಯಾಂಡ್ ಮೇಲೆ
ನಾವು ಅವ್ರಿಗೆ 21 ಡೇಸ್ ಮುಂಚೆನೆ ಲೀಗಲ್ ಆಗಿ ಅವ್ರಿಗೆ ನಾವು ಲೆಟರ್ ಕೊಟ್ವಿ. ಈ 21 ಡೇಸ್ ಒಳಗಡೆ ನಮ್ಮನ್ನು ಕರೆದು ನೀವು ದಯವಿಟ್ಟು ಮಾತಾಡಿ ನಮ್ಗೆ ಏನೇನು ಪ್ರಾಬ್ಲಮ್ ಇದೆ ಸಾರ್ಟ್ ಔಟ್ ಮಾಡಿ ಅಂತ ನಾವು ಕೊಟ್ವಿ ಸರ್. ಈ 21 ಡೇಸ್ ಅಲ್ಲಿ ನಮ್ಗೆ ಏನು ಅವ್ರು ಕರೆದಿಲ್ಲ. ಆಮೇಲೆ ಸ್ಟ್ರೈಕ್ ನೋಟಿಸ್ ನಾವು ಲೀಗಲ್ ಆಗಿ ಕೊಟ್ವಿ. ಅವ್ರ ಹತ್ರದಿಂದ ಯಾವುದೇ ಉತ್ತರ ಬಂದಿಲ್ಲ ಅಂತ ಕಾರಣಕ್ಕೋಸ್ಕರ ನಾವು ಸ್ಟ್ರೈಕ್ ಮಾಡ್ತಾವೆ ಸರ್. ಇವತ್ತು 13th ಇದೆ ಸರ್. ದಿಸ್ ಇಸ್ ಅವರ್ ಇಶ್ಯೂ ಸರ್. ಒನ್ ಮೋರ್ ಥಿಂಗ್ ಸರ್, ಇವಾಗ ಇಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಎಲ್ಲ 20, 30, 40 ವರ್ಷ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ಸರ್ವಿಸ್ ಮುಗಿಸ್ಕೊಂಡು ಅವರೆಲ್ಲ ಹೊರಗಡೆ ಹೋಗುವಾಗ ಏನು ತಗೊಂಡು ಹೋಗಲ್ಲ ಸರ್. ಎಲ್ಲ ಎಂಟಿ ಹ್ಯಾಂಡಿಂದ ಹೋಗ್ತಾರೆ ಸರ್. ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಯಾವುದೇ ಒಂದು ಬೆನಿಫಿಟ್ಸ್ ಇಲ್ಲ, ಯಾವುದೇ ಇಲ್ಲ ಸರ್. ಸರ್ ನಿಜ ಹೇಳ್ಬೇಕಂದ್ರೆ ನಮಗೆ ಇರೋದು ಒಂದು PF ಅಲ್ಲಿ ಹಣ ಸೇರುತ್ತೆ ಸರ್. ಈ ಬರೋ ನಮ್ಗೆ ಪೇಮೆಂಟ್ ಸಾಕಾಗೋದಿಲ್ಲ ಸರ್. ಆ PF ಅನ್ನು ಲೋನ್ ಹಾಕ್ಬಿಟ್ಟು ತೆಗೆದುಕೊಂಡ್ಬಿಡ್ತೀವಿ ಸರ್. ನಮ್ಗೆ ಸೇವಿಂಗ್ಸ್ ಕೂಡ ಏನಿಲ್ಲ. ನಮ್ಗೆ ಬರೋ ಪೇಮೆಂಟ್ ನಮ್ಗೆ ಸಾಕಾಗ್ತಾ ಇಲ್ಲ ಸರ್. ವಿ ಕೆನಾಟ್ ಸರ್ವೈವ್ ದಿಸ್ ಇನ್ ದಿಸ್ ಪೇಮೆಂಟ್ ಟು ಲೀಡ್ ಅವರ್ ಫ್ಯಾಮಿಲಿ, ಟು ಲೀಡ್ ಅವರ್ ಚಿಲ್ಡ್ರನ್ ಅಂಡ್ ಟು ಲೀಡ್ ಅ ಡಿಗ್ನಿಫೈಡ್ ಲೆವೆಲ್ ಇನ್ ದಿಸ್ ಸೊಸೈಟಿ ಸರ್. ಈ ಪೇಮೆಂಟ್ ನಮ್ಗೆ ಸಾಕಾಗತ್ತಲ್ಲ. ಈ ಸರ್ವಿಸ್ ಗ್ರಾಜ್ಯುಟಿ ಬಗ್ಗೆ ಅವ್ರಿಗೆ ಏನು ಕ್ರಮ ತಗೊಳ್ತಾ ಇಲ್ಲ ಸರ್. ನಾವೆಲ್ಲೆಲ್ಲೋ ಹೋದ್ವಿ, ಏನೇನೋ ಮಾಡಿದ್ವಿ ಸರ್. ನಮ್ಗಿರೋ ಇವಾಗ ಒಂದೇ ನಂಬಿಕೆ, ಎಲ್ಲಾ ಕಾರ್ಮಿಕರಿಗೂ ದೇವರ ತರ ನೀವು ಬಂದಿದೆ ಸರ್. ನಿಮ್ಮಿಂದ ಇದು ಎಲ್ಲ ಸಾಧ್ಯವಾಗುತ್ತೆ ಅಂತ ನಿಜವಾಗ್ಲೂ ಬಯಸ್ತೀವಿ ಸರ್. ಕಾರ್ಮಿಕರಿಗೆ ಏನಾದ್ರೂ ಒಂದು ಕಷ್ಟ, ರೈತರಿಗೆ ಏನಾದ್ರೂ ಒಂದು ಕಷ್ಟ ಅಂದ್ರೆ ಫಸ್ಟ್ ವಾಯ್ಸ್ ಕರ್ನಾಟಕ ಸ್ಟೇಟ್ ಅಲ್ಲಿ ರೈಸ್ ಆಗೋದು ನಮ್ಮ ಕುಮಾರಣ್ಣ ವಾಯ್ಸ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸರ್. ಅದರಿಂದ ನಿಮ್ಮ ಬೇಡಿಕೆಗಳನ್ನ ಇಡ್ತೀವಿ ಸರ್. ಎಲ್ಲ ಹೇಳಿದ್ದಾರೆ. ಈ ಬೆಮೆಲ್ ಫ್ಯಾಕ್ಟರಿಯಲ್ಲಿ ನಾವು ಬರುವಾಗ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಗೆ ಒಂದು ಸ್ಕೀಮ್ ಆಗಿ ಮಾಡಿದೀವಿ ನಾವು. ಆ ಸ್ಕೀಮ್ ಅಲ್ಲಿ ಇವಾಗ ಯಾರೆಲ್ಲ ನಾವು ಕರಿತೀವೋ ಅವ್ರಿಗೆಲ್ಲ ಬಂದು ಫ್ಯೂಚರ್ ಅಲ್ಲಿ ಆ ಬ್ಯಾಚ್ ವೈಸ್ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ ಮುಖಾಂತರ ನಿಮ್ಗೆಲ್ಲ ಪರ್ಮನೆಂಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ 2011 ವರೆಗೆ ಅದರಲ್ಲಿ 250 ಜನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಕಾಂಟ್ರಾಕ್ಟ್ ಅಲ್ಲಿ ಬಂದಿರೋರು 250 ಜನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಆಮೇಲೆ ಅನ್ಸ್ಕಿಲ್ಡ್ ಅಲ್ಲಿ 20 ವರ್ಷ ಯಾರೆಲ್ಲ ಸರ್ವಿಸ್ ಮಾಡಿದ್ದಾರೆ ಅವ್ರಿಗೆಲ್ಲ ಬಂದು 28 ಜನಕ್ಕೆ ಅಪಾಯಿಂಟ್ಮೆಂಟ್ ಆಯ್ತು ಸರ್. ಅವಾಗ ಇರುವ CMD ಚೇರ್ಮನ್ ಅವರ ಸ್ಕೀಮ್ ತಂದಿದ್ದಾರೆ. ಅದು ಬೋರ್ಡ್ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಿ ಬಂದಿರೋದು. ಆಮೇಲೆ 2011 ಮೇಲೆ ಕಂಪನಿಯಲ್ಲಿ ಸ್ವಲ್ಪ ಲೋಡ್ ಕಡಿಮೆ ಇದೆ, ಆರ್ಡರ್ಸ್ ಇಲ್ಲ, ಆಮೇಲೆ ಪ್ರೈವೇಟೈಸೇಷನ್, ಈ ತರ ಒಂದು ಪರಿಸ್ಥಿತಿ ಅಲ್ಲಿ ಬಂತು. ನಾವೆಲ್ಲ ಸೇರಿ ಎಲ್ಲ ಹೋರಾಟ ಮಾಡಿ ಪ್ರೈವೇಟೈಸೇಷನ್ ಆಗಬಾರ್ದು, ಇದು ನಮ್ಮ ದೇಶದ ಆಸ್ತಿ, ಇದು ಬಿಟ್ಕೊಡಲ್ಲ ಅಂತ ನಾವೆಲ್ಲ ಹೋರಾಟ ಮಾಡಿದ್ವಿ. ಆ ಪರಿಸ್ಥಿತಿಯಲ್ಲಿ ಯಾವ್ದು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಕಂಪನಿ. ಆಮೇಲೆ ನಾವೆಲ್ಲ ಆಮೇಲೆ ಬಂದು ಎಲ್ಲ CMD ಹತ್ರ ಲೆಟರ್ ಕೊಟ್ಟಿದ್ದೀವಿ, ಎಲ್ಲರೂ ಹತ್ರ ಮಾತಾಡಿದ್ವಿ. ಖಂಡಿತ ನೀವು ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀರಾ, ನೀವೆಲ್ಲ ಡೈರೆಕ್ಟ್ ಮಿಷನ್ ಅಲ್ಲಿ ಇದ್ದೀರಾ. ಇನ್ ಕೇಸ್ ಆಫ್ ರಿಕ್ರೂಟ್ಮೆಂಟ್ ಕಂಪನಿ ಒಳ್ಳೆ ಒಂದು ಇದಕ್ ಬಂದ್ರೆ ನಿಮ್ಗೆಲ್ಲ ಖಂಡಿತ ಯಾರೋ ಆಚೆಯಿಂದ ತೆಗೆಯೋದು ನಿಮ್ಗೆ ಕೊಡ್ತಾರೆ. ನೀವು ಯಾಕೆ ಅದೆಲ್ಲ ಯೋಚನೆ ಮಾಡಿದ್ರು, ಖಂಡಿತ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ನಾವೇನ್ ಹೇಳ್ತೀವಿ ಸರ್, ಇದು ನಮ್ಮ ಲೋಕಲ್ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ನಮ್ಮ ಕ್ಷೇತ್ರ, ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಇರೋರಿಗೆ ಪ್ರಿಯಾರಿಟಿ ಕೊಡಿ. 60% ನಮ್ಗೆ ಈ ಕರ್ನಾಟಕದಲ್ಲಿ ಇರೋರಿಗೆ, ಕನ್ನಡಿಗರಿಗೆ ಮತ್ತು ಎಲ್ಲರೂ ಈ ಸ್ಟೇಟ್ ಅಲ್ಲಿ ಇರೋರಿಗೆ, ಡಿಸ್ಟಿಕ್ ಅಲ್ಲಿ ಇರೋರಿಗೆ ಇದರಲ್ಲಿ ಒಂದು ಈ ಹೊರಗಡೆ 20 ವರ್ಷ ಕೆಲಸ ಮಾಡೋರು ಕೊಡ್ಬೇಕಂತ. ಅವಾಗ ಖಂಡಿತ ಕೊಡ್ತೀನಿ ಅಂತ ಹೇಳಿದ್ರು. ಆ ಸ್ಕೀಮ್ ಇವಾಗ ನಾವು ಹೋಗಿ ಮಾತಾಡಿದ್ರೆ ಆ ಸ್ಕೀಮ್ ಆವಾಗ ಮಾಡಿದೀವಿ, ಇವಾಗ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಆವಾಗ ಈ ಸ್ಕೀಮ್ ಇತ್ತು, ಪಾಲಿಸಿ ಎಲ್ಲ ಇತ್ತು. ಅದ್ರ ಮೇಲೆ ನಾವು ಹೇಳ್ತೀವಿ ಲೋಕಲ್ ಅವ್ರಿಗೆ ಕೊಡ್ಬೇಕು, ಕೋಲಾರ ಡಿಸ್ಟಿಕ್ ಅವ್ರಿಗೆ ಪ್ರಿಯಾರಿಟಿ ಕೊಡ್ಬೇಕಂತ ಒಂದು ವಿನಂತಿ ಸರ್. ಇದರಲ್ಲಿ ಪರ್ಮನೆಂಟ್ ಆಗೋದು ನಮ್ಮನ್ನು ಕಾಯಂ ಆಗ್ಬೇಕಂತ ಒಂದು. ಎರಡನೇದು ಈ ವೇಜ್ ರಿವಿಷನ್ ಅಲ್ಲಿ ಏನಂದ್ರೆ, ವೇಜ್ ರಿವಿಷನ್ ಅಗ್ರಿಮೆಂಟ್ ಮಾಡೋದ್ ಮುಂಚೆ 17 ಅಲ್ಲಿ ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್, ನಾವು ಕೆಲಸ ಮಾಡೋ ಕಾಂಟ್ರಾಕ್ಟ್ ಅಲ್ಲಿ ಇರೋರು ಮ್ಯಾನೇಜ್ಮೆಂಟ್ ಕೂತು ನೆಗೋಸಿಯೇಷನ್ ಮಾಡಿ ಅದರಲ್ಲಿ ಯಾವೆಲ್ಲ ವೆಲ್ಫೇರ್ ಇದೆ. ಇವಾಗ ಡೆತ್ ಆಗ್ಬಿಡ್ತಾರೆ ಸರ್, ಡೆತ್ ಆದ್ರೆ 1.5 ಲಕ್ಷ ಫಸ್ಟ್ ಇತ್ತು, ಇವಾಗ ಸ್ವಲ್ಪ ಎಲ್ಲ ಜಾಸ್ತಿ ಆಗುತ್ತೆ. ಆ ನೆಗೋಸಿಯೇಷನ್ ಮಾಡಿದ್ರೆ 1.5 ಲಕ್ಷ 5 ಲಕ್ಷ ಕೇಳ್ತೀವಿ. ಒಂದು ಕುಟುಂಬ ಅವ್ರು ತೀರ್ ಹೋದ್ರೆ ಅವ್ರ ಕುಟುಂಬಕ್ಕೆ 1.5 ಲಕ್ಷ ಸಾಕಾಗಲ್ಲ. 5 ಲಕ್ಷ ಮಾಡಿ ಇನ್ಶೂರೆನ್ಸ್, ನಮ್ಗೆ ಕ್ಯಾಂಟೀನ್ ಕೊಡ್ತಾರೆ, ಇವಾಗ ಬಸ್ ಕೊಡ್ತಾರೆ. ಇವೆಲ್ಲ ಬಂದು ಈ ನೆಗೋಸಿಯೇಷನ್ ಅಲ್ಲಿ ರಿನ್ಯೂವಲ್ ಆಗುತ್ತೆ.
ಈ ವೆಲ್ಫೇರ್ ಎಲ್ಲ ಕೊಡುತ್ತೆ. ಒಂದು ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಅದು ಏನಾಗುತ್ತೆ ಅಂದ್ರೆ ಈ ಚಾರ್ಟರ್ ಆಫ್ ಡಿಮಾಂಡ್ ಅಲ್ಲಿ ಡಿಸ್ಕಷನ್ ಆದ್ರೆ ಅದರಲ್ಲಿ ಏನು ಮ್ಯಾನೇಜ್ಮೆಂಟ್ ಕೊಡ್ತಾರೆ ನಾವು ಏನು ಕೇಳ್ತೀವಿ ಅದು ಒಂದು ಅಮಿಕೇಬಲ್ ಸೆಟಲ್ಮೆಂಟ್ ಆದ್ರೆ ಒಂದು 5 ವರ್ಷ ಸೆಟಲ್ಮೆಂಟ್ ಅಂತ ಬಂದು ಅಗ್ರಿಮೆಂಟ್ ಮಾಡ್ಬಿಟ್ರೆ ಅದು 5 ವರ್ಷ ಅದು ನಮ್ಗೆ ಉಳಿಯುತ್ತೆ ಸರ್. ಇವಾಗ ಆ ಚಾರ್ಟರ್ ಆಫ್ ಡಿಮಾಂಡ್ ಇಲ್ಲದೆ ನೀವು ಏನೋ ಒಂದು 200 ರೂಪಾಯಿ 500 ರೂಪಾಯಿ ನೀವು ಹೆಚ್ಚು ಮಾಡಿಬಿಟ್ರೆ ಇದು 500 ರೂಪಾಯಿ ನೀವು ತಲೆ ಹಾಕಿ ಮಾಡ್ತೀರಾ. ನಾಳೆ ಅಲ್ಲಿ ಹೋದ್ರೆ ಒಂದು 2 ತಿಂಗಳು ಬಿಟ್ಬಿಟ್ಟು ನಿಮ್ ಕ್ಯಾಂಟೀನ್ ಇಲ್ಲ, ಅಗ್ರಿಮೆಂಟ್ ಅಲ್ಲಿ ಇಲ್ಲ, ನೀವು ನಿಮ್ ಕ್ಯಾಂಟೀನ್ ಕೊಡೋದಿಲ್ಲ, ಬಸ್ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಾವೇನ್ ಹೇಳ್ತೀವಿ, ನೀವು ಈ ಚಾರ್ಟರ್ ಆಫ್ ಡಿಮಾಂಡ್ ಏನು ಮುಂಚೆ 17 ಅಲ್ಲಿ ಮಾಡಿ ಒಂದು ಅಗ್ರಿಮೆಂಟ್ ಚರ್ಚೆ ಆಗಿ ಮಾಡಿದ್ವು ಆ ತರ ಒಂದು ನೆಗೋಸಿಯೇಷನ್ ಮಾಡಬೇಕು. ಇದರಲ್ಲಿ ಎಲ್ಲ ಡಿಮಾಂಡ್ಸ್ ಏನಿದೆ ನೆಗೋಸಿಯೇಷನ್ ಮಾಡಿ ಆ ಡಿಮಾಂಡ್ಸ್ ಅಗ್ರಿಮೆಂಟ್ ಅಲ್ಲಿ ಕವರ್ ಆಗ್ಬಿಟ್ರೆ ಆ 5 ವರ್ಷ ಆ ಅಗ್ರಿಮೆಂಟ್ ಅಲ್ಲಿ ನಾವು ಇರ್ತೀವಿ. ಅವಾಗ ವೆಲ್ಫೇರ್ ಎಲ್ಲ ಬರುತ್ತೆ ಅಂತ ಇದು ಒಂದು. ಇನ್ನೊಂದು, ಇವಾಗ 40 ವರ್ಷ ರಿಟೈರ್ಡ್ ಆಗಿ ಹೋದ್ರೇನು ಏನು ಕೊಡೋದಿಲ್ಲ, ನೀವು ಈ ಗ್ರಾಜುಯೇಟಿ ಕೊಡ್ಬೇಕು ಅದ್ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ಅವ್ರೇನ್ ಹೇಳ್ತಾರೆ, ಗ್ರಾಜುಯೇಟಿ ನೀವು ಕೇಸ್ ಹಾಕೊಳ್ಳಿ, ಕೇಸ್ ಆಗಿ ಕೋರ್ಟ್ ತೀರ್ಮಾನ ಆದ್ರೆ ನಾವು ಮಾಡ್ಕೊಡಿ. ಇದು ಬೇಡಿಕೆ ಸರ್, ಇದು ಮೇಜರ್ 2 ಡಿಮಾಂಡ್. ಇದಕ್ಕೆ ನೀವು ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾವು ಅನ್ಸ್ಕಿಲ್ಡ್ ಯೂನಿಯನ್ TCL ಯೂನಿಯನ್ ಪ್ರೆಸಿಡೆಂಟ್ ಮುಂದೆ ಮಾತಾಡ್ತಾ ಇದ್ದೀವಿ. ಸರ್, ನಾವು 20 to 30 ಇಯರ್ಸ್ ಬೆಮ್ಮಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಾವು ನಮ್ಮ ವರ್ಕು ಕ್ಯಾಂಟೀನ್, ಹೌಸ್ ಕೀಪಿಂಗ್, ಮೆಡಿಕಲ್ ಸೆಂಟರ್, ಲೋಡಿಂಗ್ ಅನ್ಲೋಡಿಂಗ್, ಆಫೀಸ್ ಬಾಯ್, ಸೆಮಿ ಸ್ಕಿಲ್, ಈ ತರ ನಾವು ಅನ್ಸ್ಕಿಲ್ ನಲ್ಲಿ ಸುಮಾರು 40 ಇಯರ್ಸ್ ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್. ನಮಗೆ ಒಳ್ಳೆ ವೇಜ್ ರಿವಿಷನ್ ಬೇಕಂದ್ರೆ ನಾವು ಚಾರ್ಟರ್ ಆಫ್ ಡಿಮಾಂಡ್ಸ್ ಕೊಟ್ಟಿದ್ದೀವಿ ಸರ್. ಅದ್ಮೇಲೆ ರಿಮೈಂಡರ್ ಲೆಟರ್ ನಾವು ಕೊಟ್ಟಿದ್ದೀವಿ ಸರ್. ಕರೆದು ಮಾತಾಡಿಲ್ಲ, ಒಂದು ಫೈನಲ್ ಡಿಸಿಷನ್ ಇಲ್ಲ. ಫೌಂಡೇಶನ್ ಡೇ ಗಿಫ್ಟ್ ನಲ್ಲಿ ಪ್ರೋಗ್ರಾಮ್ ನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಎಂಪ್ಲಾಯೀಸ್ ಆಫೀಸರ್ಸ್ ಮಾತ್ರ 8 ಗ್ರಾಮ್ ಗೋಲ್ಡ್ ಕೊಟ್ಟು ನಮ್ಮನ್ನೇ ಬೇರೆ ಕೈನಲ್ಲಿ ಬಿಟ್ಟಿದ್ರು ಸರ್. ಅದಕ್ಕೋಸ್ಕರ ನಾವು ಕೇಳಿದ್ದೀವಿ, ಅದಕ್ಕೂ ಅವರು ಏನು ಚರ್ಚೆ ಮಾಡಿಲ್ಲ ಸರ್. ನಮ್ದು ಅಗ್ರಿಮೆಂಟ್ ನಮ್ಮ ಪ್ರೆಸಿಡೆಂಟ್ ಹೇಳಿದ್ದಾರೆ, 7 ಇಯರ್ಸ್ ಅಗ್ರಿಮೆಂಟ್ ಮುಗಿದು ಮಾರ್ಚ್ 31st ಅಗ್ರಿಮೆಂಟ್ ಕ್ಲೋಸ್ ಆಗಿದೆ ಸರ್. ನಮ್ಮ ಪ್ರಾಣ ಮಾಡಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಕ್ಕಳಿಗೆ, ನಮ್ಮ ತಾಯಿ ತಂದೆಗೆ ಊಟ ಕೊಡೋಕೆ ಪೇಮೆಂಟ್ ಸಿಗೋದಿಲ್ಲ ಸರ್. ಅದಕ್ಕೋಸ್ಕರ ನಮಗೂ ಒಳ್ಳೆ ಪೇಮೆಂಟ್ ಬೇಕು ಅಂತ ಕೇಳಿದ್ದು ನಾವು ಲೆಟರ್ ಕೊಟ್ಟಿದ್ವಿ ಸರ್. ಅದ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ. ನಾವು 40 ಇಯರ್ಸ್ ಸರ್ವಿಸ್ ಮಾಡಿ ಈ ಕಂಪನಿನಲ್ಲಿ ಬೆರೂನೈನಲ್ಲಿ ಹೋಗ್ತೀವಿ ಸರ್. ಅದ್ರ ಬಗ್ಗೆ ಏನೋ ಒಂದು ಕೊಡಿ ಅಂತ ಕೇಳಿದ್ವಿ, ಅದ್ರ ಬಗ್ಗೆ ನೀನು ಚರ್ಚೆ ಮಾಡಿ ಸರ್. ದಯವಿಟ್ಟು ಒಳ್ಳೆ ರಿಜಿಸ್ಟ್ರೇಷನ್ ಮಾಡಬೇಕು. ಇಲ್ಲಿ ಓದಿರೋವರೆಗೂ ಅಪಾಯಿಂಟ್ಮೆಂಟ್ ಪರ್ಸೆಂಟೇಜ್ ನಲ್ಲಿ ಕೊಡಬೇಕು, ನಮಗೂ ಗ್ರಾಜುಯೇಟಿ ಕೊಡಬೇಕು ಸರ್ ಎಂದು ಕೇಳಿಕೊಂಡು ನಿಮ್ಮ ಪರವಾಗಿ ನಮ್ಮ ವಾರ್ಡನ್ನು ಮುಗಿಸ್ಕೊಳ್ತೀವಿ. ನೀವು 5ನೇ ತಾರೀಕು ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ 8ನೇ ತಾರೀಕು ನಾನು ಇಲ್ಲಿ ಬೆಳಿಗ್ಗೆ ಬಂದಿದ್ದೆ ನಿಮ್ಮನ್ನು ಮಾತಾಡ್ಕೊಂಡು ಹೋಗಕ್ಕೆ. ಅವತ್ತು ಒಂದು ವಿಷಯ ಹೇಳಿದೆ, ನಾವು ಸಂಸದರಾಗಿ ಬರೀ 4 ತಿಂಗಳಾಗಿದೆ, ಆದ್ರೇನು ನಿಮ್ಮ ಜೊತೆ ಸುಮಾರು ಒಂದು 10 ರಿಂದ 15 ಸತಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು CMD ಅವ್ರನ್ನ ಮಾತಾಡಿ ಇದೆಲ್ಲ ಬಗೆಹರಿಸಿ ಅಂತ ಒಂದು ಕೇಳ್ಕೊಂಡಿದ್ದೆ. ಅದರಲ್ಲಿ ಒಂದು ಅವರ ಆಶ್ವಾಸನೆ ಕೊಟ್ಟಿದ್ದಾರೆ, ನಿಮ್ಗೆ ಗಿಫ್ಟ್ ಏನು ಕೊಡಬೇಕು ಅಂತ ಅದನ್ನ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ, ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಬಟ್ ಅವರು ಒಂದೇ ಡಿಮ್ಯಾಂಡ್ ಹೇಳ್ತಾ ಇರೋದು, ನೀವು ನಾಳೆನೆ ಬಂದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿ, ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ. ಆದ್ರೆ ನೀವು ಅದಕ್ಕೆ ಸಿದ್ಧವಾಗಿರ್ಲಿಲ್ಲ. ಯಾರೋ ಬಂದು ಏನೋ ನಮ್ಮ ಬಗ್ಗೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ, ನೀವು ಅದಕ್ಕೆಲ್ಲ ನೀವು ಇನ್ಫ್ಲೂಯೆನ್ಸ್ ಆಗಿ ನೀವು ಇದನ್ನ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ದು ಒಂದು ಡಿಮ್ಯಾಂಡ್ ಇತ್ತು, ಕುಮಾರಣ್ಣ ಒಂದ್ಸತಿ ಕರೀರಿ, ಒಂದ್ಸತಿ ನಾವು ಮಾತಾಡ್ತೀವಿ, ನಮ್ಮ ಸಮಸ್ಯೆಗಳು ಅವ್ರಿಗೆ ಹೇಳ್ಬೇಕು ಅಂತ. ಇವತ್ತು ಕುಮಾರಣ್ಣನ ಕರ್ಕೊ ಬಂದಿದ್ದೀನಿ, ನಿಮ್ಮ ಸಮಸ್ಯೆಗಳು ನೀವು ಹೇಳಿದ್ದೀರಾ. ನೀವು ಏನು ಮಾತಾಡ್ಬೇಕು ಅಂತ ಕೂಡ ನೀವು ಇವಾಗ ಎಲ್ಲಾರು ಮುಂದೆನೂ ಹೇಳಿದ್ದೀರಾ. ಇದೇನು ಕ್ಲೋಸ್ಡ್ ರೂಮ್ ಅಲ್ಲಂತೂ ಹೇಳಿಲ್ಲ, ಓಪನ್ ಫೀಲ್ಡ್ ಅಲ್ಲಿ ಎಲ್ಲಾರು ಮುಂದೆನೂ ಹೇಳಿದ್ದೀರಾ. ಇವಾಗ ಕುಮಾರಣ್ಣ ಅವರು ಏನು ಒಂದು ಮಾತು ಹೇಳ್ತಾರೋ ದಯವಿಟ್ಟು ಅದನ್ನ ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದೀನ ದಲಿತರ ಬಂಧು, ರೈತ ನಾಯಕರು, ಈ ರಾಜ್ಯಕ್ಕೆ 2 ಬಾರಿ ಮುಖ್ಯಮಂತ್ರಿಗಳಾಗಿ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿ ರೈತರಿಗೆ ಸುಮಾರು 25,000 ಕೋಟಿ ಮನ್ನಾ ಮಾಡಿದ ಏಕೈಕ ನಾಯಕ ನಮ್ಮ ಕುಮಾರಣ್ಣವರು.
ಇವತ್ತು ಕೇಂದ್ರದಲ್ಲಿ ಬೃಹತ್ ಕೈಗಾರಿಕಾ ಮಂತ್ರಿಗಳು ಆದಂತಹ ನಮ್ಮೆಲ್ಲರ ನಾಯಕರು ನಿಮ್ಮ ಮುಂದೆ ಬಂದಿದ್ದಾರೆ. ಕಳೆದ 13 ದಿನಗಳಿಂದ ಸತತವಾದಂತಹ ಹೋರಾಟದ ಪ್ರತಿಫಲ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂತಹ ಮಹೇಶ್ ಬಾಬು ಅವರ ಅವಿರತದ ನಮ್ಮ ಮಂತ್ರಿಗಳ ನಿರಂತರ ಸಂಪರ್ಕದಿಂದ ಇವತ್ತು ನಿಮ್ಮ ಮುಂದೆ ಮಾನ್ಯ ಸಚಿವರನ್ನೇ ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅವರಿಗೆ ಅನಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ವೇದಿಕೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಮ್ಮ ಲೋಕಸಭಾ ಸದಸ್ಯರಿಗೆ ಅವರ ಜೊತೆಗೆ ನಮ್ಮ ಜಾತ್ಯತೀತ ಜೆಡಿಎಸ್ನ ಎಲ್ಲ ಮುಖಂಡರುಗಳು, ನನ್ನ ಸಹೋದರರಾದಂತ ಸಮೃದ್ಧಿ ಮಂಜು ಅವರು, ಜಿಲ್ಲಾಧ್ಯಕ್ಷರಾದಂತ ವೆಂಕಟೇಶ್ವರ ಅಣ್ಣವರು, ಶ್ರೀನಾಥ್ ಅಣ್ಣವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ನಮ್ಮ ಚೌಡರೆಡ್ಡಿ ಅಣ್ಣವರು, ಇನ್ನು ಉಳಿದಂತ ನಮ್ಮ ನಾರಾಯಣಸ್ವಾಮಣ್ಣವರು, ವೆಂಕಟೇಶ್ವರಣ್ಣವರು ಎಲ್ಲರೂ ಸೇರಿ ನಿಮ್ಮೆಲ್ಲರ ಪರವಾಗಿ ಕುಮಾರಣ್ಣವರು ಕರ್ಕೊಂಡ್ ಬಂದಿದ್ದಾರೆ. ಅವರ ಮಾತಿಗೆ ಗೌರವವನ್ನು ಕೊಡಿ. ನಿಮ್ಮೆಲ್ಲರ ಬೇಡಿಕೆಗೆ ನನಗಂತೂ ಅನಿಸ್ತದೆ, ನಿಮ್ಮ ಬೇಡಿಕೆಗೆ ಎಲ್ಲರಿಗೂ ಸ್ಪಂದಿಸಿ ನಮ್ಮ ರಾಜ್ಯದವರು, ಈ ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಇವರೆಲ್ಲರೂ ಅವರ ಪರವಾಗಿ ನಾನು ಮಾಡ್ತೇನೆ ಅಂತಕ್ಕಂತ ಎಲ್ಲ ಆತ್ಮವಿಶ್ವಾಸ ನಮಗಂತೂ ಇದೆ. ಅವರ ಮಾತನ್ನು ಕೇಳಿ ನಾನು ಹೆಚ್ಚಾಗಿ ಭಾಷಣ ಮಾಡಕ್ ಹೋಗುದಿಲ್ಲ. ಈ ವಿಷಯ ಹೇಳಕ್ ಮಾತ್ರ ಅಷ್ಟೇ ನಮ್ಮ ಮೈಕ್ ತಗೊಂಡೆ. ಧನ್ಯವಾದ. ಇವತ್ತಿಗೆ ತಮ್ಮೆಲ್ಲರ ಒಂದು ಹಕ್ಕನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ 13ನೇ ದಿವಸದ ಧರಣಿ ಕಾರ್ಯಕ್ರಮವನ್ನು ತಾವೆಲ್ಲ ಮುಂದುವರಿಸಿದ್ದೀರಿ ಒಗ್ಗಟ್ಟಿನಿಂದ. ನನಗೆ ನಿನ್ನೆ ದಿನ ಕೋಲಾರದ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದಂಥ ಸಮಯ ನಿಗದಿಯಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ MP ಅವರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು, ನಮ್ಮ ಮುಳಬಾಗಿಲಿನ ಶಾಸಕರು ಮಂಜಣ್ಣ ಅವರು, ಶಿವರೆಡ್ಡಿ ಅವರು, ಸಂಪಂಗಿ ಮತ್ತು ಇನ್ನು ಹಲವಾರು ನಮ್ಮ ಸ್ನೇಹಿತರು ಶ್ರೀನಾಥ್ ಇದ್ದಾರೆ. ನೀವು ಕೋಲಾರಕ್ಕೆ ಬಂದರೆ ಒಂದು 10 ನಿಮಿಷ ನಮ್ಮ BMLನ ಕಾರ್ಮಿಕ ಬಂಧುಗಳು ಕಳೆದ 12 ದಿನಗಳಿಂದ ಏನು ಧರಣಿ ಮಾಡ್ತಾ ಇದ್ದಾರೆ, ಕಾರ್ಮಿಕ ಬಂಧುಗಳು ಮತ್ತು ಅವರ ಪ್ರತಿನಿಧಿಗಳನ್ನ ಒಂದು 5 ನಿಮಿಷ ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ದೇಶದಲ್ಲಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರೇನು ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವರ ಒಂದು ಸಚಿವ ಸಂಪುಟದಲ್ಲಿ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಅವಕಾಶ ನನ್ನ ಪಾಲಿಗೂ ಬಂದಿದೆ. ಈಗಾಗಲೇ ಕಳೆದ 4 ತಿಂಗಳಲ್ಲಿ ಹಲವಾರು ನಮ್ಮ ಪಬ್ಲಿಕ್ ಸೆಕ್ಟರ್ಗಳೇನಿದ್ದಾವೆ, CPSCಗಳ ಪರಿಸ್ಥಿತಿಗಳನ್ನು ನಾನು ಕಳೆದ 4 ತಿಂಗಳಿಂದ ಸುದೀರ್ಘವಾಗಿ ಕಚೇರಿಯಲ್ಲಿ ಮಾಹಿತಿಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮುಂದೆ ನಿಮ್ಮೆಲ್ಲರ ಉದಾಹರಣೆ ಕೊಡ್ತಕ್ಕಂಥದ್ದು ಬೃಹತ್ ಇಲ್ಲ ನಮ್ಮ ಕೈಗಾರಿಕೆ ವಲಯದಲ್ಲಿ 40 CPSCಗಳೇನಿತ್ತು, ಈಗಾಗಲೇ 30 CPSCಗಳು ಕ್ಲೋಸ್ ಆಗಿದೆ. ಇದ್ದಿದ್ದರಲ್ಲಿ ಲಾಭಾಂಶದಲ್ಲಿ ನಡೀತಾ ಇರೋದು BHEL ನಡೀತಾ ಇದೆ. ಅದು ಹೊರತುಪಡಿಸಿ ಯಾವುದು ಇವತ್ತು ಈ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ಗಳು ಲಕ್ಷಾಂತರ ಕುಟುಂಬಗಳ ಜೀವನಕ್ಕೆ ಆಧಾರ ಆದಂಥವು. ಪಬ್ಲಿಕ್ ಸೆಕ್ಟರ್ನಲ್ಲಿ ಬರಬೇಕಾದ್ರೆ ಕೆಲವರು ಒಪ್ಪುತ್ತಾ ಇದ್ರಿ, ಹೆಚ್ಚಿನ ನಮ್ಮ ದಲಿತ ಸಮಾಜದ ಬಂಧುಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಿಸ್ಕೊತಾ ಇದ್ದೆ. ಪಬ್ಲಿಕ್ ಸೆಕ್ಟರ್ ಪ್ರಾರಂಭ ಆದಂಥದ್ದೇ ಪ್ರತಿಯೊಬ್ಬರಿಗೂ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದೆ ಆಳ್ವಿಕೆ ಮಾಡ್ತಂಥವ್ರು ಈ ಪಬ್ಲಿಕ್ ಸೆಕ್ಟರ್ನ ಉತ್ತೇಜನ ಕೊಟ್ಟು ಬೆಳೆಸ್ಲಿಕ್ಕೆ ಪ್ರಯತ್ನ ಪಟ್ಟರು. ನಮ್ಮ ಬೆಂಗಳೂರು ನಗರದಲ್ಲೇ ನೀವೆಲ್ಲ ಕಂಡಿದ್ದೀರಿ. ಚಿಕ್ಕ ವಯಸ್ಸಿನಲ್ಲಿ ITI ಯಾವ ಮಟ್ಟದಲ್ಲಿತ್ತು, NGF ಯಾವ ಮಟ್ಟದಲ್ಲಿತ್ತು, HMT ಯಾವ ಮಟ್ಟದಲ್ಲಿತ್ತು, BL ಸಂಸ್ಥೆಯೂ ನಡೀತಾ ಇದೆ, BLದೇನಿಲ್ಲ. ಅದೇ ರೀತಿಯಲ್ಲಿ ನಮ್ಮ ITI ಹೇಳಿದೆ. ಇವೆಲ್ಲ ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಆಶ್ರಯ ಕೊಟ್ಟಂಥವು.
HMT ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಯಾವೊಂದು ಲಾಭ ಪಡೆದ್ರು ಅದರಿಂದ ದೇಶದ 6 ಭಾಗದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿರ್ತಾರೆ. ನಮ್ಮ ಹರಿಯಾಣದಲ್ಲಿ ಪಿಂಜೋರ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಸುಮಾರು 15,000 ಜನ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಇದರಲ್ಲಿ HMTಯಲ್ಲಿ 25,000ಕ್ಕೂ ಹೆಚ್ಚಿನ ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ 150 ಜನ 200 ಜನ ಇದ್ದಾರೆ. ಇನ್ನು ಅಲ್ಲಿಂದ ನಮ್ಮ ಕೇರಳ ಹೋದ್ರೆ ಕಾಲ ಮುಸುಡಿ ಅಂತೇಳಿ ಅದು ಅತ್ಯಂತ ಅದ್ಭುತವಾದಂಥ ಕಾರ್ಖಾನೆ HMT ಬ್ರಾಂಚ್. ಇವತ್ತೆಲ್ಲ ಒಂದು 150 ಜನ ಇದ್ದಾರೆ. ಇವೆಲ್ಲವನ್ನು ನಾನು ಇಡೀ ದೇಶದಾದ್ಯಂತ 4 ತಿಂಗಳಿಂದ ನಾನು ಬರೀ ಕಚೇರಿಯಲ್ಲಿ ಕೂತ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದಲ್ಲ, ಎಲ್ಲ ಒಂದು ನಮ್ಮ ಕಾರ್ಖಾನೆಗಳಿಗೆ ನಡೀತಾ ಇದ್ದು ನಾನೇ ಖುದ್ದು ಭೇಟಿ ಕೊಟ್ಟು ಕಾರ್ಮಿಕರ ಜೊತೆನೂ ಚರ್ಚೆ ಮಾಡಿ ಅಂತೇಳಿ ಒತ್ತಾಡ್ತಾ ಇದ್ದೇನೆ. ನಿಮ್ಗೆ ಹೇಳಬೇಕು ಅನ್ನೋದು, ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 20-25 ವರ್ಷದಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಪ್ರಾರಂಭ ಮಾಡಿಬಿಟ್ಟು ಒಂದ್ಸಲ ಕ್ಯಾಬಿನೆಟ್ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ತೀರ್ಮಾನ ಆದರೆ ಮತ್ತೆ ಅದನ್ನು ರಿವೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೇಕು. ಹಲವಾರು ರೀತಿಯ ಅನಲಿಸ್ಗಳಿದ್ದಾವೆ. ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ. RINL ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿರ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲಾಂಟ್ 6,000 ಎಕರೆನಲ್ಲೇ ಆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥದ್ದು. ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್. ಸುಮಾರು 23-24 ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 14 ಸಾವಿರ ಜನ ಔಟ್ಸೋರ್ಸಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು ಕಾಲದಲ್ಲಿ 12 ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು. ಇವತ್ತು ಕಳೆದ ಒಂದು 5-6 ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಂದ ಹಾಳಾಗಿದೆ, ನಮ್ಮ ಕಾರ್ಮಿಕರಿಂದ ಹಾಳಾಗಿಲ್ಲ. ಇವತ್ತು 35 ಸಾವಿರ ಕೋಟಿ ಲಾಸಲ್ಲಿದ್ದಾರೆ. ಅದನ್ನ ಖಾಸಗಿಯವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ. ಆದರೆ ನಾನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಅವರೆಲ್ಲ ಒಂದು ಪ್ಲೆಕಾರ್ಡ್ಗಳನ್ನು ಇಟ್ಕೊಂಡಿದ್ರು. ಸೇವ್ ವೈಜಾಗ್ ಪ್ಲಾಂಟ್ ಅಂತ ಹೇಳಿ RINL ನಾನು ಅದನ್ನೆಲ್ಲ ನೋಡಿ ಬಂದ ನಂತರ ಅದನ್ನು ಉಳಿಸಲೇಬೇಕು ಅಂತ ಹೇಳಿ ಕಳೆದ 2-3 ತಿಂಗಳಿಂದ ಬಹಳ ಶ್ರಮ ಹಾಕಿದ್ದಾರೆ. ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ, ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ. ಕೇಳಿದೆ ನಮ್ಮ ಸೆಕ್ರೆಟರಿಯೇಟ್ನಲ್ಲಿ ಸ್ಟೀಲ್ ಇಂಡಸ್ಟ್ರಿನಲ್ಲಿ 7,000 ಜನ ಔಟ್ಸೋರ್ಸಸ್ ಇಂದ ಕೆಲಸ ಮಾಡ್ತಿದ್ದಂಥ ಎಂಪ್ಲಾಯೀಸ್ನ ನಾಳೆಯಿಂದ ಕೆಲಸಕ್ಕೆ ಬರಬಾರದು ಅಂತೇಳಿ ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದ್ದೆ. ರಾತ್ರಿ 9:30 ಗಂಟೆಲಿ ವಿಷಯ ಗೊತ್ತಾಯ್ತು. ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳಕ್ಕೆ ಹೇಳಿದ್ರು? ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗಿಬಾರದು, ಔಟ್ಸೋರ್ಸಸ್ ಇರಲಿ ಯಾವುದೇ ಆದೇಶ ಮಾಡಿ ಏನು ಬ್ಲಾಸ್ಟ್ ಫರ್ನೇಸ್ಗಳು ನಿಂತೋಗಿದ್ದು ಇವತ್ತು 2 ಬ್ಲಾಸ್ಟ್ ಫರ್ನೇಸ್ ಪ್ರಾರಂಭ ಮಾಡಿಸಿದ್ದೀನಿ. ಏನೇನೋ ಕಷ್ಟಪಟ್ಟದೆಲ್ಲ ಇಲ್ಲಿ ಕೂಪನ ನಾವು ಹೇಳಲಿಕ್ಕೆ ಪ್ರಧಾನಮಂತ್ರಿಗಳು ಈ ಗೌರವ ಕೊಟ್ಟಿದ್ದಾರೆ. ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಹೇಳಿದ ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯರೆನ್ಸ್ ಇದ್ದರೆ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಹೇಳಿ ಒಂದು ಚೈತನ್ಯ ತುಂಬಿದ್ದೇನೆ. ಇವತ್ತು ನಾನು ಯಾಕಿದನ್ನು ಉದಾಹರಣೆ ಹೇಳಿದ್ರೆ, ನೀವಿಲ್ಲಿ 2,000 ಜನ ಇವತ್ತು ಹಲವಾರು ವರ್ಷಗಳ ನಿಮ್ಮ ಸಮಸ್ಯೆ. ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದ್ರು 2007-8ರಿಂದ ನಡೆದು ಬಂದಂಥ ದಾರಿಯ ಹಲವಾರು ವಿಷಯಗಳು ಹೇಳಿದ್ದೆ. ನನಗೆ ಡಾಕ್ಯುಮೆಂಟ್ಸ್ ಬೇಕು. ನನಗೆ 2000ರಲ್ಲಿ ಇಲ್ಲಿ ಬೇಡ, ನಾನು ಡೀಟೇಲ್ ನಾನು ಯಾಕೆ ಹೇಳ್ತೀನಿ ಅಂದರೆ 2007ರಲ್ಲಿ ನಿಮ್ಮಗಳಿಗೆ ಕಾರ್ಖಾನೆಯಿಂದಲೇ ಕಾನ್ಫರ್ಮ್ ಮಾಡಿ ನಿಮಗೆ ಇಲ್ಲಿ ಶಾಶ್ವತವಾದ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಕೊಡ್ತೀವಿ ಅಂತಕ್ಕಂಥ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂಥವ್ರನ್ನ ಇಲ್ಲಿ ಬರ್ತಕ್ಕಂಥದಕ್ಕೆ ಅವರೇ ಕರೆದು ಇನ್ವೈಟ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ರೀತಿಯ ಘಟನೆಗಳು ನಡೆದೋಗಿದ್ದಾವೆ. ಈಗ 2024ರಲ್ಲಿ ಇದ್ದೇವೆ. 2015ರಲ್ಲಿ ಸ್ಟ್ರೈಕ್ ಮಾಡಿದ್ದು ಹೇಳಿದ್ದೇನೆ. ಮತ್ತೆ ನಿಮ್ಮ ಬೇಡಿಕೆಗಳೇನಿತ್ತು ಯಾವ ರೀತಿ ನಡ್ಕೊಂಡಿದ್ದಾರೆ. ಆಮೇಲೆ ಕಾಂಪನ್ಸೇಟರಿ ಗ್ರೌಂಡ್ನಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಡೆ ಹಿಡಿದಿದ್ದಾರೆ. 4 ವರ್ಷ
ಅಪ್ರೆಂಟಿಸ್ಶಿಪ್ಗೆ ನಾವಿಲ್ಲಿ ವರ್ಕ್ ಮಾಡಿದ್ರು. ನಮ್ಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆಗಳಿಗೂ ಹೋಗೋಕ್ಕಾಗ್ತಿಲ್ಲ, ಇಲ್ಲೂ ಅಪಾಯಿಂಟ್ಮೆಂಟ್ ಇಲ್ಲ. ಈ ಹಲವಾರು ವಿಷಯಗಳು ನನ್ನ ಮುಂದೆ ಇಟ್ಟಿದ್ದೆ. ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು, ನಾನು ಈಗ ಬರೋದಕ್ಕಿಂತ ಮುಂಚೆ, ಏಕೆಂದರೆ ನಾನು ನಿಮ್ಮ ಮುಂದೆ ಏನಾದರೂ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ನಿಮ್ಮಗಳ ಈ ಒಂದು ಹೋರಾಟಕ್ಕೆ ಏನಾದರೂ ಒಂದು ಧ್ವನಿಯಾಗಬೇಕಲ್ಲ. ಇದರಲ್ಲಿ ನನ್ನ ಒಂದು ಕಿರುಕಾಣಿಕೆ ನಿಮಗೆ ಅನುಕೂಲ ಮಾಡತಕ್ಕಂಥದ್ದಕ್ಕೆ ಯಾವ ರೀತಿ ನಾನು ನಡ್ಕೋಬೇಕಾಗುತ್ತೆ ಅನ್ನೋದನ್ನ ನಿಮ್ಮ CMDಗೆ ಫೋನ್ ಮಾಡಿ ಅವ್ರಿಗೆ ಕೇಳಿದೆ, ಏನಕ್ಕೆ 13 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕರೆದು ಅವರ ಏನೊಂದು ಬೇಡಿಕೆಗಳಿದೆ ಸೆಟ್ರೇಟ್ ಮಾಡಬಾರ್ದ. ಇವತ್ತು ಕಾರ್ಖಾನೆ ನಿಂತರೆ ದೇಶದ ಒಂದು ಉತ್ಪಾದನೆಗೆ ಏನು ಲಾಸ್ ಆಗ್ತಕ್ಕಂಥದ್ದು, ಕಾರ್ಖಾನೆಗೆಲ್ಲ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು. 13 ದಿವಸ ಅವರನ್ನ ಇವತ್ತು ಧರಣಿ ಮಾಡ್ತಕ್ಕಂಥ ಬಿಟ್ಟಿದ್ರೆ ತಪ್ಪಿದೆ, ಕೂತ್ ಮಾತಾಡಬಾರ್ದು ಅಂತಕ್ಕಂಥದ್ದು ಹೇಳಿದ್ರು. ಅವರು ನನಗೆ ಹೇಳಿದ್ದು 3-4 ದಿವಸ ಹಿಂದೆಯಿಂದಲೂ ಸ್ಟ್ರೈಕ್ ನಿಲ್ಲಿಸಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಟೇಬಲ್ನಲ್ಲಿ ಯಾವ್ಯಾವ ಒಂದು ಇಶ್ಯೂಗಳನ್ನ ಸಾಲ್ವ್ ಮಾಡೋ ಸಾಧ್ಯ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ದೇವೆ ಸರ್. ನಾನು ಹೇಳಿದೆ, ನಾನೀಗ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಯಾವ ಗ್ಯಾರಂಟಿ ಕೊಡಬಹುದು, ಯಾಕೆಂದ್ರೆ ನಾನು ನಿಮಗೆ ಮಾತು ಕೊಟ್ಟು ಹೋದ್ಮೇಲೆ ಮಾತಿನ ಪ್ರಕಾರ ನಾನು ನಡೀಬೇಕು, ಅವ್ರು ನಡೆಯೋದು ಬೇರೆ. ನಿಮಗೆ ನಾನು ಮಾತು ಕೊಟ್ಟ ಮೇಲೆ ಮಾತು ಉಳಿಬೇಕು. ಆ ಹಿನ್ನೆಲೆಯಲ್ಲಿ ನನಗೆ ಬರೋದಕ್ಕಿಂತ ಮುಂಚೆ ಅವ್ರಿಗೆ ನಾನೇ ಫೋನ್ ಮಾಡಿ ಏನ್ ಮಾಡ್ಬೇಕು ಹೇಳಿ ಅಂತೇಳಿ, ಏನ್ ಸಮಸ್ಯೆಗಳಿದೆ, ಸಾಲ್ವ್ ಮಾಡೋದು ಹೇಗೆ ಇದು ಅಂತೇಳಿ. ಆಗ ಅವ್ರು ಹೇಳಿದ್ರು, ನೋಡಿ ಸರ್, ನೀವೇನಾದ್ರು ಒಂದು 4-5 ದಿವಸ ಬಿಟ್ಟು ನೀವೇ ಬಂದು ನಮ್ಗೇನು ಸಂತೋಷ, ನೀವೇ ಕೂತ್ಕೊಳ್ಳಿ, ಅವರು ಕೂತ್ಕೊಳ್ಳಿ, ನಾಳೆ ಕೆಲಸ ಮಾಡಲಿ. ನೀವು ಬಂದು ಕೂತ್ರೆ ನಾವು ಎಲ್ಲರಿಗೂ ಅವ್ರು ಹೇಳಿದ್ದು ಒಂದು ಮಾತೇ ಹೇಳಿದ್ರು, ಪರ್ಮನೆಂಟ್ ಬಂದು ನಮ್ಮ ಕೈಯಲ್ಲಿಲ್ಲ ಮಾಡ್ತಕ್ಕಂಥದ್ದು. ಇನ್ನುಳಿದ ಎಲ್ಲಾ ಬೇಡಿಕೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರ ಬೇಡಿಕೆಗಳಿಗೆ ಈಡೇರಿಸಲಿಕ್ಕೆ ಸಮಸ್ಯೆ ಆಗಲಾರದು ಅಂತಕ್ಕಂಥ ಮಾತು ಹೇಳಿದ್ರು. ಇದಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ. ಈಗ ನಾನು ಆಡಿದ ಜಲ್ದಿ ಹೋಗ್ತಾ ಇದ್ದಾರೆ, ನಾಳೆ ಹೋಗ್ತೀನಿ, ಬುಧವಾರ ಇಲ್ಲ ಗುರುವಾರ ಬೆಳಗ್ಗೆ ಬರ್ತಾ ಇದ್ದೀನಿ. ಶುಕ್ರವಾರ ನಿಮ್ಮಗಳಿಗೋಸ್ಕರವಾಗಿ ಬಂದು ಮ್ಯಾನೇಜ್ಮೆಂಟ್ನವ್ರಿಗೂ ಹೇಳ್ತೀರಿ, ನಿಮ್ಮ ಟೀಮ್ ಏನಿದೆ ಯೂನಿಯನ್ನವರು ಈ ಒಂದು 8 ಜನ ಅವು ತಯಾರಾಗಿದ್ದರೆ ನನಗೆ ಫುಲ್ ಮಾಹಿತಿ 2008ರಿಂದ ಏನೇನು ನಡೆದಿದೆ ಅದು ಸಂಪೂರ್ಣ ಮಾಹಿತಿ ಬೇಕು ನನಗೆ. ಅದು ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಯಾವ ತರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಅದೇ ವಿವಿಧ ಹಂತದಲ್ಲಿ ನಿಮಗೆ ಏನೇನು ಮಾತು ಕೊಟ್ಟಿದ್ರು, ನಿಮ್ಮ ಒಂದು ದುಡಿಮೆಗೆ. ಯಾಕೆಂದ್ರೆ ಇಲ್ಲಿ 7 ವರ್ಷದಿಂದ 16 ವರ್ಷದಿಂದ ಮತ್ತೆ 24 ವರ್ಷ, ಹೀಗೆ ಒಂದು 4-5 ಅವಧಿಗಳಲ್ಲಿ ಕೆಲಸ ಮಾಡೋದು ನೋಡಿದೆ ನನ್ನ ಮಾಹಿತಿ. ಈಗ ಸ್ಕಿಲ್ ಲೇಬರು, ಅನ್ಸ್ಕಿಲ್ ಲೇಬರು, ಹೈಸ್ಕಿಲ್ ಲೇಬರು ಇದೆಲ್ಲ ನೋಡಿದೆ. ಸ್ಯಾಲ್ರಿ ಎಷ್ಟು ಬರ್ತಾ ಇದೆ ಅದು ಎಲ್ಲ ಗಮನಿಸಿದೆ. ಅದ್ರ ಜೊತೆಗೆ ನೀವು ಹೇಳಿದ್ರಲ್ಲ, ಈಗ ಬಸ್ ಪಾಸಿಂದ 10 ರೂಪಾಯಿ 20 ರೂಪಾಯಿ ತಗೋತಾರೆ, ಮತ್ತೆ ನಾವೇನಾದ್ರು ಸಾಲ ತಗೊಂಡು ಅದನ್ನು ವಜಾ ಹಾಕ್ತಾರೆ, ಮತ್ತೆ ಇದು ಕೊಟ್ಟಿದ್ದು ಮುಗಿದೋಗಿದೆ ಅಂತಾರೆ. ಊಟ ತಿಂಡಿ ವಿಷಯದಲ್ಲೂ ಮೇಲೆ ಕೆಲವು ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಮುಂದೆ ಹೇಳಿದ್ರಿ. ಈಗ ಅದೆಲ್ಲ ನೋಡಿದೆ ನಾನು. ಅವರು 2 ಲಕ್ಷ ರೂಪಾಯಿ ಏನೋ ಆಕ್ಸಿಡೆಂಟಲ್ಲಿ ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಅಂತಕ್ಕಂಥ ಒಂದು 5-6 ಐಟಮ್ ಬಿಟ್ಟು ತೋರಿಸೋದು ನನಗೆ. ಅದೆಲ್ಲ ಒಂದು ಭಾಗ ಇಲ್ಲ. ನನಗೆ ಬೇಕಾಗಿರೋದು ಇವತ್ತು ನೀವು ಸುಗಮವಾಗಿ ಒಂದು ನೆಮ್ಮದಿಯಿಂದ ಬದುಕಬೇಕು ನಿಮ್ಮ ಕೆಲಸದಲ್ಲಿ. ಏಕೆಂದ್ರೆ ಪರ್ಮನೆಂಟ್ ಆಗಿ ಕೆಲಸ ಮಾಡತಕ್ಕಂಥದ್ದು ನೀವೇ ಏನೋ ಹೇಳಿದ್ರಿ, ನಮ್ಮ ಇವರು ಅಧ್ಯಕ್ಷರು ಅವ್ರು 130 ಗಂಟೆ ಮಾಡಿದ್ರೆ ನಾವು 150 ಗಂಟೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಪರ್ಫಾರ್ಮೆನ್ಸ್ ಏನಿದೆ ಅಂತಕ್ಕಂಥ ಹೇಳಿದ್ರಿ. ಅವರಿಗಿಂತ ನಾವು ಜೊತೆ ಹೋಗಿ ಇವತ್ತು ಉತ್ಪಾದನೆಯಲ್ಲಿ ಮೇಲಿದ್ದೇವೆ ಅಂತ. ಇದೆಲ್ಲದರ ಬಗ್ಗೆ ನನಗೆ ಡೀಟೇಲ್ ಒಂದು ನೋಟ್ ರೆಡಿ ಮಾಡಿ ಇದನ್ನ ಇಲ್ಲಿ ಒಂದು ಕಡೆ ಈ ಮ್ಯಾನೇಜ್ಮೆಂಟ್ ನಲ್ಲಿ ಚರ್ಚೆ ಮಾಡಿ ಸರಿಪಡಿಸೋದು ಒಂದು ಭಾಗ, ಯಾವ್ಯಾವ ಸರಿಪಡಿಸ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಚೆನ್ನಾಗಿದ್ದಾರೆ ನನ್ನ ಜೊತೆಲಿ ಅಂತದಲ್ಲಿ ಗೌರವ ಕೊಡ್ತಾರೆ. ಅವ್ರ ಜೊತೆನೂ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ, ಯಾಕೆಂದ್ರೆ ಇಲ್ಲಿ ಏನೋ ಒಂದು ಮಾತು ಹೇಳಿದ್ರೆ ಯಾರೋ ಕಾಂಟ್ರಾಕ್ಟ್ರು ಇವತ್ತು ನಿಮಗೆ ಅಪಾಯಿಂಟ್ ಮಾಡ್ಕೊಂಡಿರೋದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಈಗೇನು ಹೇಳ್ತಾರೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ವಿ 2008ರಿಂದ ನಿಮ್ಮನ್ನ ಕೆಲಸಕ್ಕೆ ತಗೊಂಡಾಗ ಏನ್ ನಿಮ್ಗೆ ಲೆಟರ್ಗಳು ಕೊಟ್ಟಿದ್ದಾರೆ, ನಿಮ್ಮದು ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀವಿ, ಆ ಡಾಕ್ಯುಮೆಂಟ್ಗಳು ಬೇಕು ನನಗೆ. ಆಗ ನಾನು ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಬೇರೆ ರಾಜಕೀಯ ಪ್ರಶ್ನೆ ಇಲ್ಲ, ನಿಮ್ಗೆ ಅನುಕೂಲ ಆಗ್ಬೇಕಷ್ಟೇ ನನಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇನೆ. ನೀವೆಲ್ಲ ನಾನು ಮೆಟೀರಿಯಲ್ ರೆಡಿ ಮಾಡ್ತೀನಿ ನಿಮಗೋಸ್ಕರವಾಗಿ. ಗುರುವಾರ ನಾನು ಬರೋದಷ್ಟೇ ಅಲ್ಲ,
ನನಗೆ ನಾಳೆ ಮಲ್ಲೇಶ್ ಬಾಬು ಜೊತೆ ಅವರು ಮಧ್ಯಾಹ್ನ ಬರ್ತೀನಿ ಡೆಲ್ಲಿಗೆ. ನಾಳೆ ಅವರು ಏನು ಬರ್ತಾ ಇದ್ದಾರೆ, ನನಗೆ ಡೀಟೇಲ್ ಬೇಕು. ಈ ಮಾಹಿತಿಗಳನ್ನು ಕರೆಕ್ಟಾಗಿ ನೀವು ರೆಡಿ ಮಾಡಿಕೊಟ್ರೆ ನಾನು ಡೆಲ್ಲಿಯಿಂದ ಬರೋದಕ್ಕಿಂತ ಮುಂಚೆ ಡಿಫೆನ್ಸ್ ಮಿನಿಸ್ಟರ್ನ, ಡಿಫೆನ್ಸ್ ಸೆಕ್ರೆಟರಿ ಮತ್ತು ಬೆಮ್ಮೆಲ್ನ ಸೆಕ್ರೆಟರಿ ಇದ್ದಾರೆ ಅಲ್ಲಿ ಡೆಲ್ಲಿನಲ್ಲಿ, ಅವರಿಬ್ಬರ ಜೊತೆಗೂ ಚರ್ಚೆ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಿ. ಏಕೆಂದ್ರೆ ಔಟ್ ಸೋರ್ಸಸ್ ದೇಶದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಕಾರ್ಖಾನೆಗಳಲ್ಲಿ. ಅದು ನಿಮಗಿರ್ತಕ್ಕಂಥ ಒಂದು ಇಲ್ಲಿಯ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನೀವು ಹೇಳೋ ಪ್ರಕಾರ ಎಷ್ಟರ ಮಟ್ಟಿಗೆ ನಿಮ್ಮನ್ನ ಇವತ್ತು ಈ ಉದ್ಯೋಗದಲ್ಲಿ ನಿಮಗೆ ಸೆಕ್ಯೂರಿಟಿ ತಂದುಕೊಳ್ಳಿಕ್ಕೆ ಸಾಧ್ಯ. ಜೊತೆಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿದ್ರಿ ಇಂಟ್ರೋ ಆದಾಗ ನಾವು 20 ವರ್ಷ 15 ವರ್ಷ ಕೆಲಸ ಮಾಡಿರ್ತೀವಿ. ನಮಗೆ ಆ ಇಂಟ್ರೋ ಕರೆದಂತ ಸಂದರ್ಭದಲ್ಲಿ ಈ ಕೆಲಸ ಮಾಡೋರಿಗೆ ಪ್ರಿಫರೆನ್ಸ್ ಮಾಡಿ ಒಂದು ಪರ್ಸೆಂಟೇಜ್ 5%, 10% ಕೆಲಸ ಮಾಡೋಂಥವ್ರಿಗೆ ರಿಸರ್ವೇಶನ್ ಇಟ್ಟರೆ ಅದ್ರಲ್ಲಿ ನೀವು ಸ್ವಲ್ಪ ಮೊದಲಿಗೆ ಪರ್ಮನೆಂಟ್ ಜಾಬೇ ಸಿಗುತ್ತೆ. ಅದು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಹೇಳಿದ್ವಿ. ಇದೆಲ್ಲವನ್ನು ಈಡೇರಿಸೋದೇನು ದೊಡ್ಡ ವಿಷಯ ಅಲ್ಲ. ಇದನ್ನ ಗೈಡ್ಲೈನ್ಸ್ ತರ್ತಕ್ಕಂಥದ್ದು, ಇಂಪ್ಲಿಮೆಂಟ್ ಮಾಡಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ನಿಮಗೆ ನಾನು ಸಹಕಾರ ಕೊಡ್ತೀನಿ. ನನ್ನ ಜವಾಬ್ದಾರಿ ಇದೆ. ಅದರಿಂದ ನನಗೆ ನಿಮ್ಮ ಲ್ಯಾಬ್ಸಸ್ ಏನಿದೆ, ನೀವು ಮಾತು ಕೊಟ್ಟು ಯಾವ್ಯಾವ ಲ್ಯಾಬ್ಸಸ್ ಇಟ್ಟಿದ್ದಾರೆ ಅದು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಮಾಹಿತಿ ಪೂರ್ಣವಾಗಿ ಕೊಡಿ. ನನಗೆ ಮಾಹಿತಿ ಕೊಟ್ಟರೆ ಸಂಪೂರ್ಣವಾಗಿ ಆ ಲ್ಯಾಬ್ಸಸ್ ಸರಿಪಡಿಸಿ ಮತ್ತೆ ಈ ರೀತಿಯ ಒಂದು ಧರಣಿ ಕೂತು 10 ದಿವಸ 13 ದಿವಸ ನೀವು ಪಾಪ ಇಲ್ಲಿ ಕೂರ್ತೀರಿ, ಮನೆಯಲ್ಲಿ ಮಕ್ಕಳು ನಿಮ್ಮ ನಂಬ್ಕೊಂಡಿದ್ದಾರ, ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ನಮ್ಮ ತಾಯಿದ್ರು, ಅವ್ರ ಪರಿಸ್ಥಿತಿ ಏನಾಗಬೇಕು, ಇದು ಎಲ್ಲ ನಾನು ಯೋಚನೆ ಮಾಡೋದು. ಮನೆಗಳಲ್ಲಿ ಸಮಸ್ಯೆ ಆಗಬಾರದು. ಇವತ್ತೇನು 13 ದಿವಸದಿಂದ ನಡೆಸಿರೋದೇ ಇವತ್ತು ನಿಮ್ಮ ಪರಿಸ್ಥಿತಿಗಳು ಏನಾಗ್ತದೆ ಅನ್ನೋದು ನಾನು ಅರ್ಥ ಮಾಡ್ಕೋಬಲ್ಲೆ. ಹಲವಾರು ಕಡೆ ನೋಡಿದ್ದೀನಿ ನಾನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೊನೆಗೆ ಯಾವ್ಯಾವ ಸಂಕಷ್ಟಗಳು ಎದುರಿಸ್ತಾರೆ ಅಂತ ಹೇಳಿ. ಆ ದೃಷ್ಟಿಯಿಂದ ನನಗೆ ಹೇಳಿದ ತಕ್ಷಣ ಇಲ್ಲಿ ಬಂದೆ. ನಾನು ಇವತ್ತು ಬಹಳ ಮದುವೆಗಳು ಬಹಳ ಇತ್ತು, ನಾನು ಎಲ್ಲೆಲ್ಲ ಹೋಗಿತ್ತು, ಮೈಸೂರು ಎಲ್ಲ ಕಡೆ ಹೋಗೋದಿತ್ತು. ಆದರೂ ಈ ಪರಿಸ್ಥಿತಿ ಇರೋದು ಇಲ್ಲಿ ಫಸ್ಟ್ ಟಾಪ್ ಪ್ರಿಯಾರಿಟಿ ಕೊಡಬೇಕು ಅಂತ ಬಂದಿದ್ದೇನೆ. ನಾನು ನಾಳೆ ಮಲ್ಲೇಶ್ ಬಾಬು ಜೊತೆಯಲ್ಲಿ ಫುಲ್ ಮೆಟೀರಿಯಲ್ ಕೊಡಿ. ನಾನು ಗುರುವಾರದ ದಿವಸ ನಾನು ಡೆಲ್ಲಿಯಿಂದ ಅಲ್ಲೂ ಮಾತನಾಡಿ ಬಂದು ಇಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ನಿಮ್ಮ ಬೇಡಿಕೆಗಳಲ್ಲಿ ಯಾವ್ಯಾವುದು ಟಾಪ್ ಪ್ರಿಯಾರಿಟಿಲಿ ತಕ್ಷಣದಲ್ಲಿ ಆ ಟೇಬಲ್ ಮೇಲೆ ಕೂತಾಗ ಚರ್ಚೆಗೆ ಅಲ್ಲೇ ಬಗೆಹರಿಸಬೇಕು. ಅದನ್ನು ಬಗೆಹರಿಸಲಿಕ್ಕೆ ನಿಮ್ಮ ಧ್ವನಿಯಾಗಿ ನಾನು ಇರ್ತೇನೆ, ನಾನೇ ಬರ್ತೀನಿ. ಇನ್ನ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಒಂದು ನಿಮಿಷ ನನ್ನ ಮೇಲೆ ವಿಶ್ವಾಸ ಇದ್ರೆ ಅವರು CMD ಅವರು ಬೇಡಿಕೆ ಇದೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇದ್ದು ನಿಮ್ ತೀರ್ಮಾನ. ನಾನು ಬಲವಂತ ಮಾಡಲ್ಲ. ನನಗೆ ಏನಾದ್ರು ಅನುಕೂಲ ಆಗಬಹುದು ಅನ್ನೋ ನಿಮ್ಗೆ ವಿಶ್ವಾಸ ಇದೆ. ತೀರ್ಮಾನ ಇದು ಬಿಡ್ತೀನಿ, ನಿಮ್ದೇ ತೀರ್ಮಾನ. ನಾನೇನು ಒತ್ತಾಯ ಹಾಕಲ್ಲ. ನೀವು ಸ್ಟ್ರೈಕ್ ನಿಲ್ಲಿಸಿ ಕೆಲಸ ಪ್ರಾರಂಭ ಮಾಡ್ಕೊಂಡ್ರೆ ಒಂದು ಚರ್ಚೆ ಮಾಡಬೇಕಾದ್ರೆ ಇಲ್ಲ ಗೌರವ ಕೊಟ್ಟರು ಏನ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಸಿಬ್ಬಂದಿ ಬರ್ಬೋದು. ಆ ಹಿನ್ನೆಲೆಯಲ್ಲಿ ತೀರ್ಮಾನ ನೀವು ಮಾಡ್ತೀವಿ. ನಾವು ಒತ್ತಾಯ ಹಾಕೋದಿಲ್ಲ. ಬಟ್ ಗುರುವಾರ ನಾನೇ ಬರ್ತೀನಿ, ಬಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ಕೊಡೋದು ನನ್ನ ಜವಾಬ್ದಾರಿ. ಕೆಜಿಎಫ್ ತಾಲೂಕು ವಕೀಲರ ಸಂಘದ ಪರವಾಗಿ ಹಾಗೂ ಕೆಜಿಎಫ್ ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ ಅಣ್ಣನವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸಹೋದರರು ಏನಿದ್ದಾರೆ ನಾನ್ ಪರ್ಮನೆಂಟ್ ವರ್ಕರ್ಸ್ BML ನಲ್ಲಿ ಅವರ ಕೋರಿಕೆಗಳನ್ನ ತಮ್ಮಲ್ಲಿ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ದಯವಿಟ್ಟು ಅವರಿಗೆ ಒಂದು ಪರಿಹಾರವನ್ನ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನೆಹರು ಸಂಘಗಳ ಅಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೇನೆ. ಕಾರ್ಮಿಕರ ಪೊಲೀಸ್ ಕ್ಯಾಮ್ರಾ ಅವ್ರಿಗೆ ಬೇಕಾದ್ರೆ ನಾವೇನು ಅವ್ರ ತಲೆಗೆ ಬ್ರದರ್ ಸರ್ ಬರ್ರಿ ಇಲ್ಲಿ
ಬರ್ರಿ ಐತೆ ಕಡೆ ಎಲ್ಲ ಇಟ್ಕೊಂಡ್ರೆ ಹೇಳ್ತಾ ಇದೆ ಸೈಡ್ ಸಮಸ್ಯೆ ಬಿಡಿದಾರ ಎಲ್ಲ ಬಿಟ್ಬೇಡ್ರಿ ಯಾಕೆಂದ್ರೆ ನನಗೆ ಮುಖ್ಯನಾಗುತ್ತೆ ಆ ಮನುಷ್ಯಗೆ ನನ್ನ ಹತ್ರ ಏನ್ ಹೇಳಿದ್ರು, ನಾಳೆಯಿಂದ ಅವ್ರು ಬರಲಿ ಸರ್, ಬಂದು ನೀವು ಗುರುವಾರ ನೀವು ಬಂದ್ರೆ ಗೌರಾಜ್ಯದಲ್ಲಿ ಕರೆದ್ರೆ ನೀವೇ ಬಂದು ಕೂತ್ಕೊಳ್ಳಿ ಸರ್, ಏನ್ ಹೇಳ್ತೀರೋ ಮಾಡೋಣ ಅಂತ. ಎಕ್ಸೆಪ್ಟ್ ಪರ್ಮನೆಂಟ್ ಮಾಡೋದು ಅಂದ್ಬಿಟ್ಟು ಇನ್ನು ಉಳಿದಿದ್ದು ಎಲ್ಲದಕ್ಕೂ ನೀವೇನು ಹೇಳ್ತೀರೋ ಒಪ್ತೀವಿ ಅಂತಾರೆ. ನನ್ನ ಮುಂದೆ ಮಾತು ಕೊಟ್ಟವ್ರೀಗ, ಅದರಿಂದ ತೀರ್ಮಾನ ನೀವು ಮಾಡಿ. ಯಾಕಂದ್ರೆ ನಾನು ಒತ್ತಾಯ ಹಾಕಲ್ಲ, ನೀವೇ ಅಂತ ನಂದೇನಿಲ್ಲ. ಬಟ್ ನಮ್ಮ ಮಾತಿಗೆ ಗೌರವ ಕೊಟ್ಟರು ಅನ್ನೋದು ಅವ್ರಿಗೂ ಹೋದ್ರೆ ನಾನು ನೋಡ್ರಿ, ನೀವು ನನ್ನ ಹತ್ರ ಹೇಳಿದ್ದೀನಿ, ನನ್ನ ಕನ್ವಿನ್ಸ್ ಮಾಡಿ, ನಮಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಕೆಲಸ ಬರಕ್ಕೆ ಹೇಳಿದ್ದೀನಿ. ನನ್ನ ಹತ್ರ ಡಬಲ್ಗೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಡೆಲ್ಲಿಲಿ ನಾನು ಮಾಡಿದ್ರೆ ಅದಷ್ಟು ಬೇರೆ ಏನಿಲ್ಲ. ನಿಮ್ಮ ಪರವಾಗಂತೂ ನಾನಿದ್ದೀನಿ, ಬಂದಿದ್ದೀನಿ. ಇದು ನಿಮ್ಗೆ ಸಾಲ್ವ್ ಮಾಡ್ಕೊಡೋಲ್ಲ ಬಿಡಲ್ಲ. ಇವಾಗ ತೀರ್ಮಾನ ತಗೊಳ್ಳೋದು ನನ್ನ ಮೇಲೆ ವಿಶ್ವಾಸ ಇದ್ರೆ ಮಾತು ಕೊಟ್ಟರು, ನೀವು ನಾಳೆಯಿಂದ ಬಂದ್ರೆ ನೀವು ಬಂದ್ರೆ ಸರ್ ಕೂತ್ಕೊಂಡು ನಿಮ್ಮ ಎದುರಿಗೆ ಸಾಲ್ವ್ ಮಾಡೋಣ. ಎಕ್ಸೆಪ್ಟ್ ಪರ್ಮನೆಂಟ್ ನಾನು ಆರ್ಟ್ ಡಿಸ್ಟ್ರಿಕ್ಟ್ ನಾವೇನು ಮನುಷ್ಯ ಏನ್ ಬಾ ಆಮೇಲೆ ಕೂತ್ ಚರ್ಚೆ ಮಾಡಿ. Excuse me, sir. Sir, on behalf of all the families have come here, sir. Now 90% SC/ST ನಾವು ಓದಿದ್ವಿ ಸರ್. ನಮ್ಮ ಹಸ್ಬೆಂಡ್ಗೆ ಅವತ್ತು ಕಾಲ್ ಮಾಡಿ ಜೀಪ್ ಕಳಿಸಿ ಮನೆ ಹತ್ರ 150 hours ಬುಕ್ ಮಾಡಿದ್ದಾರೆ. ಇಸ್ ಎಫಿಷಿಯನ್ಸಿ ಇಸ್ ಶೋನ್. ನಮ್ಮ ಅಣ್ಣ ತಮ್ಮರದಲ್ಲ, ಇಸ್ ಎಫರ್ಟ್ಸ್ ದೇ ಹ್ಯಾವ್ ಶೋನ್ ಆಲ್ಮೋಸ್ಟ್ SC/ST people. That day when they are giving, sir, for a few, sir, for us, sir, 1 lakh. Yes, sir, for our kids we don't have generation here, sir. We are born, brought up in KGF, sir. Sir, ನನಗೆ ಎಸ್ ಸರ್, ನಮ್ಮ ಮಕ್ಕಳಿಗೆ ಇಲ್ಲಿ ಏನೂ ಇಲ್ಲ ಸರ್, ನಮ್ಮ ಮಕ್ಕಳಿಗೆ ಏನೂ ಇಲ್ಲ ಸರ್. ವಿತ್ tears I am telling, sir, 13 days we are sitting without food and water. Sir, I am telling you, sir, my kids are struggling. My kid is asking, ಡ್ಯಾಡಿ ಕೆಲಸ ಇಲ್ವಾ, ನಾವೆಲ್ಲಿ ತಿನ್ನಕ್ ಹೋದು ಅಂತ ಕೇಳ್ತಾ ಇದ್ದಾರೆ ಸರ್. ಬಡವ್ರೆ ಸರ್, ಕೂಲಿ ಕೆಲಸನೇ ನಾವೆಲ್ಲ ಮಾಡೋದು. ಈಗ ಸೊಲ್ಯೂಷನ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಾನೇ ಕುಳಿತು ಮೀಟಿಂಗ್ ಬರ್ತೀನಿ. ನಾನೇ ಮ್ಯಾನೇಜ್ಮೆಂಟ್ನಲ್ಲಿ ನಿಮ್ಮ ಇಂಜಿನಿಯರ್ಗಳು 4 ಜನ ಯಾರ ಜೊತೆ ಬರ್ತೀನಿ, ಚರ್ಚೆ ಮಾಡಿ ಯಾವ್ಯಾವ ಟಾಪ್ ಏರಿಯಾದಲ್ಲಿ ವಿತಿನ್ 24 hours ಸಾಲ್ವ್ ಮಾಡಬಹುದು. ಸರ್, ನಿಮಗೆ ನಾವು ನಮಸ್ಕಾರ ಇದ್ದೀವಿ ಸರ್. We have all hope on you, sir, because ಓಕೆ ಅಂತ ಹೇಳಿ okay sir, okay sir. ನಮ್ಗೆ ಏನೋ ಫೆಸಿಲಿಟೀಸ್ ಅಲ್ಲ ಸರ್, ಎಲ್ಲ ನೀವು ಮಾಡ್ಕೊಡ್ತೀರಾ ಅಂತ ಒಂದು ಹೋಪ್ ಅಲ್ಲಿ ನಾವು ಹೇಳ್ತಾ ಇದ್ದೀವಿ ಸರ್. We are trusting you, sir. ನಾನು ಶುಕ್ರವಾರ ನಾನೇ ಕೂತು ಬರ್ತೀನಿ. ಅವ್ರು ನನಗೆ ಮಾತು ಕೊಟ್ಟಿರೋದ್ರಿಂದ ನಾನು ಅವಾಗ ಮೊಬೈಲ್ ಡೌನ್ ಮಾಡಿ ಒಂಚೂರು ಸೈಡ್ ಮಾಡೋ. ಅದೇ ರೀತಿಯಲ್ಲಿ ನನಗೆ ಅವರೇ ಹೇಳಿರೋದ್ರಿಂದ ನಾನು ನಿಮಗೆ ಕಡಿಮೆ ಮಾಡಿದ್ದೀನಿ.
ಅವ್ರು ಹೇಳಿರೋದಕ್ಕೆ ಒಂದು ಗೌರವ ಕೊಟ್ಬಿಡಿ. ನಾನು ಗುರುವಾರ ಸಾಯಂಕಾಲ ಬರ್ತಿದ್ದೆ ಡೆಲ್ಲಿಯಿಂದ. ಬಂದ ತಕ್ಷಣ ಶುಕ್ರವಾರ ಬೆಳಗ್ಗೆ ನನ್ನ ಮೀಟಿಂಗ್ ಫಿಕ್ಸ್ ಮಾಡಿ ಇಲ್ಲಿ ಬಂದು ನೀವು 4-5 ಜನ ಬನ್ನಿ. ಇಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಯಾವ್ಯಾವುದನ್ನ ಇಮಿಡಿಯೇಟ್ ಆಗಿ 24 ಗಂಟೆ ಒಳಗೆ ಆ ಮೀಟಿಂಗ್ ಸಾಲ್ವ್ ಮಾಡೋದು ಒಂದು ನಾನೇ ಸಾಲ್ವ್ ಮಾಡಿಸ್ಕೊಡ್ತೀನಿ. ಪರ್ಮನೆಂಟ್ ಒಂದು ಸ್ವಲ್ಪ ಅವರು ನನ್ನ ಕೈಲಿಲ್ಲ ಅಂತ ಹೇಳಿದ್ರು. ಇನ್ನು ಉಳಿದ ಎಲ್ಲ ವಿಷಯನೂ ಚರ್ಚೆ ಮಾಡಕ್ಕೆ ಓಪನ್ ಇದೀವಿ ಅಂತ ಹೇಳಿ ನಿಮ್ಮ ಪರವಾಗಿ ನಾನೇ ಬಂದು ಕೂತ್ಕೊಳ್ತೀನಿ. ನನಗೆ ಅದಕ್ಕೆ ಮೆಟೀರಿಯಲ್ ಕೊಡಿ ಅಂತ ಹೇಳಿದ್ರೆ ಈಗ ಇಲ್ಲಿ ಕೆಲವು 2014 ಫೈಲ್ ಕೊಟ್ಟಿದ್ದೀನಿ ನನಗೆ. 14ರಿಂದ ಏನೇನು ಡೆವಲಪ್ಮೆಂಟ್ ಆಗಿದೆ ಇದು ನಾನು ಸ್ಟಡಿ ಮಾಡಿ ಡೆಲ್ಲಿನಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಏನು ಚರ್ಚೆ ಮಾಡಬೇಕು ಅದು ಸ್ವಲ್ಪ ನೋಡಿ ಮಾತಾಡ್ಕೊಂಡು ಬರ್ತೀನಿ. ಕೆಲಸ ಮಾಡ್ತಾ ಇದ್ದಾರೆ ಸರ್. ದಯವಿಟ್ಟು ಹೇಳ್ತೀವಿ, ನಾವು ಒಕ್ಕಲಿಗ ಸಂಘದಲ್ಲಿ ಕಮಿಟಿ ಮೆಂಬರು, ಹ್ಯಾಂಡಿಕ್ಯಾಪ್ಟ್ ಸಂಘದಲ್ಲಿ ಕಮಿಟಿ ಮೆಂಬರು. ನಾನು 15 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ನಮಗೆ ಬಂದು ಕಾಂಟ್ರಾಕ್ಟ್ ಅಲ್ಲಿ ತಗೊಂಡ್ಬಿಟ್ರು. ನಮ್ಮ ಮಕ್ಕಳು ಕೋಲಾರಲ್ಲಿ ಗೋಕುಲ ಡಿಗ್ರಿನಲ್ಲಿ ಓದ್ತಾ ಇದ್ದಾರೆ. ಫೀಸ್ ಕಟ್ಟಕ್ಕೆ ಕಾಸಿಲ್ಲ, ಅಷ್ಟ ಅವಸ್ಥೆಯಲ್ಲಿ ಇಟ್ಟಿದ್ದಾರೆ. ಇವಾಗ ಎಲ್ಲೇನೋ ಬೇರೆ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಅಲ್ಲಿ ಕೆಲಸನೂ ಕೊಡ್ತಾ ಇಲ್ಲ ಸರ್. ಇವಾಗ ಇಲ್ಲಿ ನಾವು ಹೇಳ್ದಂಗೆ ಮಾಡಿ 3 ದಿವಸ ಒಳಗಡೆ ಇಟ್ಕೊಂಡು ನಮ್ಗೆ ರೆಸ್ಟ್ ಕೊಡ್ತಾ ಇಲ್ಲ. ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಸ್ವಾಮಿ. ಮಾತಿಗೆ ನಮ್ಗೆ ಗೌರವ ಕೊಟ್ಟೆ, ಕೋಲಾರ ಡಿಸ್ಟಿಕ್ ಅಲ್ಲಿ ಗೌರವ ಕೊಟ್ಟರೆ ನಾವು ಮಾತಾಡಿ ಅಧ್ಯಕ್ಷ. ರಿಕ್ರೂಟ್ಮೆಂಟ್ ಮಾಡುವಾಗ ಅಲ್ಲಿ ಒಳಗಡೆ ಕೆಲಸ ಮಾಡೋದು ಕನ್ಸಿಡರ್ ಅಂತ ಹೇಳಿದ್ದಾರೆ. ಅದು ಮ್ಯಾನೇಜ್ಮೆಂಟ್ ಹತ್ರ ಕೊಟ್ಟ ಕೊಟ್ಟಿದ್ದೀವಿ ಸರ್. ಇಂಪಾರ್ಟೆಂಟ್ ಪಾಯಿಂಟ್ ಸರ್ ಅದು. ಎಲ್ಲ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ ಇದೆ 2008ರಿಂದ ಆ ಡಾಕ್ಯುಮೆಂಟ್ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ. ನಾನು ಮೀಟಿಂಗ್ ಹೋದಾಗ ಡಾಕ್ಯುಮೆಂಟ್ ಇದ್ರೆ ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ, ಪರವಾಗಿ ಮಾತಾಡೋದು ಅದಕ್ಕೆ ರೆಡಿ ಮಾಡಿದ್ದೀನಿ. ಭಗವಂತ ಒಳ್ಳೇದು ಮಾಡಿದ್ರೆ ನನ್ನ ಅಭಿಪ್ರಾಯದಲ್ಲಿ ನಾನು ಈ ರೀತಿಯ ಒಂದು ತೀರ್ಮಾನಗಳು ಮಾಡಿದಾಗ ಯಾವುದೂ ಫೇಲ್ಯೂರ್ ಆಗಿಲ್ಲ. ನನಗೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನಂಬಿಕೆ ಇದೆ. ನನಗೆ ಒಂದು 4-5 ದಿವಸ ಸಮಯ ಕೊಟ್ಟಿದ್ದೀನಿ. ಜನರು ಒಳ್ಳೆಯದಾಗಿಲ್ಲ. ತಾವು ಬರ್ತಾ ಇರೋದು ತಮಗೆ ತುಂಬಾ ಸಂತೋಷ. ತಾವು ಡೆಫಿನೆಟ್ ಆಗಿ ಇದನ್ನ ಸಾಲ್ವ್ ಮಾಡ್ತೀರಿ ಅಂತ ಆಶ್ವಾಸ ನಮಗೆ ಇದೆ. ಯಾಕಂದ್ರೆ ತಮ್ಮ ತಂದೆ ಪ್ರಧಾನಮಂತ್ರಿ ಆಗಿದ್ದಾಗ ಬಿಜೆಪಿ ಎಷ್ಟು ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಇದೆ. ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ತಾವು ನಿಲ್ತಾ ಇದ್ದೀರಿ ಅನ್ನೋದರಲ್ಲಿ ಎರಡನೇ ಮಾತು ಅಲ್ಲ. ಇಲ್ಲಿ ಏನಂದ್ರೆ RMC ಮುಂದುಗಡೆ 3 ತಿಂಗಳಿಂದ ಇಡೀ KGF ಕೋರ್ಟ್ನಲ್ಲಿ ನ್ಯಾಯಾಧೀಶರು ಡೈರೆಕ್ಷನ್ ಮಾಡಿದ್ರು ಕೂಡ ಮ್ಯಾನೇಜ್ಮೆಂಟ್ ಒಂದು ನಾಮಕಾವಾಸಿ ಕೂಡ ಅಟ್ಲೀಸ್ಟ್ ಪ್ರೆಸೆಂಟ್ ಆಗಿ ವಾಟ್ ಈಸ್ ದೇರ್ ಗ್ರೀವೆನ್ಸ್ ಅಂತ ಕೇಳೋದಕ್ಕೆ ಸಿದ್ಧತೆ ಇಲ್ಲ ಸರ್. ತಮ್ಮ ಮಾತಿನ ಮೇಲೆ ನಮಗೆ ಬೆಲೆ ಇದೆ. ನಿಮ್ಮ ಮಾತಿನ ಮೇಲೆ ನಾವು ಸ್ಟ್ರೈಕ್ ಕಾಲ್ಫರ್ ಆಫ್ ಮಾಡಬಹುದು. ಬಟ್ ಅವರು ನಾಟ್ ಈವನ್ 1 ಸಿಟ್ಟಿಂಗ್ ಕೂಡ RMC ಹತ್ರ ಬಂದಿಲ್ಲ. ನಾವು ಚರ್ಚೆ ಮಾಡ್ತೀವಿ, ನಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ, ಸಾಲಿಡಾರಿಟಿ ಕಮಿಟಿ ಡಿಸಿಷನ್ ತಗೊಳ್ತೀವಿ. ನಿಮಗೆ ವಿರೋಧವಾಗಿ ನಾವು ಯಾವತ್ತೂ ಕೂಡ ನಡೆಯೋದಿಲ್ಲ. ಈ ಇಶ್ಯೂ ತಮ್ಮಿಂದಾನೇ ಸಾಲ್ವ್ ಆಗಬೇಕು. ಇದೇ ಜಾಗದಲ್ಲಿ ತಾವೇ ಬಂದು ಅನೌನ್ಸ್ ಮಾಡಿದ್ರ KGF ಜನ ಯಾವ ಚಿನ್ನದ ಜನ ಅನ್ನೋದು ನಿಮಗೆ ಗುರುವಾಗುತ್ತೆ. ಆದ್ದರಿಂದ ನಾವು ವಿರೋಧವಾಗಿ ಸ್ಟ್ರೈಕ್ ಕಂಟಿನ್ಯೂ ಮಾಡ್ತೀವಿ ಅಂತ ತಮಗೆ ಹೇಳ್ತಾ ಇಲ್ಲ. ನಾವು ಕೂಡ ಕೂತ್ಕೊಂಡು ಈ ಜನರು, ಇಡೀ KGF ಜನರು, ಇಡೀ ಕೋಲಾರ ಕ್ಷೇತ್ರದಲ್ಲಿ ಇರತಕ್ಕಂಥ ಹಲವು ಜನ ನಮಗೆ ಬಂದು ಆಶ್ವಾಸ ಕೊಟ್ಟಿದ್ದಾರೆ. ನಾವೇನೋ ತಾವು ಬಂದಿದ್ದೀರಿ ಒಪ್ಕೊಂಡು ಹೋಗ್ಬಿಟ್ಟಿವಿ ಅಂತ ನಾಳೆ ನಮ್ಗೇನಾದ್ರೂ ಪ್ರಾಬ್ಲಮ್ ಬಂದ್ರೆ ಅವರು ಬರೋದಿಲ್ಲ. ಆದ್ದರಿಂದ ನಾವು ಕೂತು ಮಾತಾಡಿ ಚರ್ಚೆ ಮಾಡ್ತೀವಿ. ಡೆಫಿನೆಟ್ ಆಗಿ ತಾವು ಹೇಳಿದಂಗೆ ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ, ತಮ್ಮ ಜೊತೆಯಲ್ಲಿ ಬರ್ತೀವಿ ಸರ್. ಇದನ್ನ ತಾವು ತಪ್ಪು ತಿಳ್ಕೋಬಾರ್ದು. ನಾವು ಸರಿಯಾದ ತೀರ್ಮಾನ ತಗೊಳ್ತೀವಿ, ನಿಮ್ಮ ಮಾತಿಗೆ ಬೆಲೆ ಕೊಡ್ತೀವಿ ಅಂತ ಇವರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಜ್ಯೋತಿ ಬಾಬು. ಏನಿದ್ರು ಪರ್ಮನೆಂಟ್ ಮಾಡಕ್ ಆಗೋದಿಲ್ಲ, ಗೌರ್ಮೆಂಟ್ ಕೈಯಲ್ಲಿದೆ ಅಂತ. ಗೌರ್ಮೆಂಟ್ ಕೈ ಸ್ಟೇಜ್ ಮೇಲೆ ಬಂದಿಲ್ಲ ಸರ್. ನೀವು ಕೆಲಸಕ್ಕೆ ಬಂದಿರೋ ಸರ್. ಸಹಾಯ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶದಲ್ಲಿ ಬಂದಿರೋ
ಧನ್ಯವಾದಗಳು ಸರ್. ದಯವಿಟ್ಟು ಸಹಕಾರ ಮಾಡಿ ಸರ್. ಗೌರ್ಮೆಂಟ್ ಮಾಡೋದು ಗೌರ್ಮೆಂಟೇ ಮಾಡಬೇಕು. ನಮ್ಮದು ಇಂಡಿವಿಜುವಲ್ ಡಿಸಿಷನ್ ತಗೊಳಕ್ಕಾಗಲ್ಲ. ಇದರಲ್ಲಿ ದೇಶದಲ್ಲಿ ಹಲವಾರು ಭಾಗದಲ್ಲಿ ಇತ್ತೀಚೆಗೆಲ್ಲ ಔಟ್ಸೋರ್ಸಲ್ಲಿ ಕೆಲಸ ಕೊಡೋದು ಪ್ರಾರಂಭ ಮಾಡೋದು, ಇದು ಸಮಸ್ಯೆ ಇರೋದು. ಇದು ಒಂದಕ್ಕೆ ನಾವು ಡಿಸಿಷನ್ ತಗೊಳಕ್ಕೆ ಹೋದ್ರೆ ಈ ದೇಶದ ಎಲ್ಲದಕ್ಕೂ ಇದು ಸಮಸ್ಯೆ ಆಗುತ್ತೆ. ನಾನು ಅದಕ್ಕೆ ನಿಮಗೆ ಹೇಳ್ತೀನಿ, 2008ರಲ್ಲಿ ಅವರೇ ನಿಮ್ಮನ್ನು ಕರೆದ್ರಲ್ಲ, ಆಗ ಯಾವ ಕಂಡೀಷನ್ ಏನೇನು ನಿಮ್ಗೆ ಹಾಕಿದ್ರು ಕರೆದಾಗ ಅದು ಪೇಪರ್ ಎಲ್ಲ ನನಗೆ ಕೊಟ್ಟರೆ ಸ್ವಲ್ಪ ಅದರಲ್ಲಿ ಎಲ್ಲಿ ಲೀಗಲಿ ನಿಮಗೆ ಪರ್ಮನೆಂಟ್ ಯಾರು ಮಾಡಕ್ ಸಾಧ್ಯ ಅದನ್ನು ನೋಡ್ತೀನಿ. ಅಮಿತ್ ಶಾ ರೆಕಾರ್ಡ್ ಕೊಡ್ಲಿಕ್ಕೆ ಹೇಳ್ತಾರೆ. 2008ರಿಂದ ನಿಮ್ಮನ್ನು ಕರೆದಾಗ ಅವರಿಗೆ ಮಾಡಿ ಕರೆದ್ರಲ್ಲ, ಆ ಟೈಮ್ ಏನೇನು ಕಂಡೀಷನ್ಗಳಿತ್ತು ಅದಾದ್ಮೇಲೆ ಕೆಲವೆಲ್ಲ ಈ ಡಿಸಿಷನ್ ತಗೊಂಡವ್ರೆ ಮ್ಯಾನೇಜ್ಮೆಂಟ್. ಆ ಡಿಸಿಷನ್ ತಗೊಂಡಂತ ಇಶ್ಯೂಗಳು ನನಗೆ ಬೇಡ. ಅದ್ರ ಮೇಲೆ ಪರವಾಗಿ ನಾವು ವಾದ ಮಾಡಬೇಕು. ಡೆಲ್ಲಿನಲ್ಲಿ ಮಾಡೋದು, ಇಲ್ಲಿ ಮಾಡೋದು, ಅದಕ್ಕೆ ಡಾಕ್ಯುಮೆಂಟ್ ಎಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡಕ್ ಸಾಧ್ಯ ಇದು ಮಾಡ್ಕೊಡೋದು. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಸೋಮಪ್ಪ ಅಂತ ಹೇಳ್ಬಿಟ್ಟು ನಾನ್ ಪರ್ಮನೆಂಟ್ ವರ್ಕರ್ ಯೂನಿಯನ್ ಕಡೆಯಿಂದ ಜಂಟಿ ಕಾರ್ಯದರ್ಶಿಯಾಗಿ ಒಂದು ಯೂನಿಯನ್ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸರ್ವ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಇವತ್ತು 13ನೇ ದಿನದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು 13ನೇ ದಿನದ ಹೋರಾಟದಲ್ಲಿ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅಣ್ಣನವರು ಈ ಒಂದು ಹೋರಾಟಕ್ಕೆ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆಯನ್ನು ಕೂಲಂಕುಷವಾಗಿ ನಮ್ಮ ಅಧ್ಯಕ್ಷರು ಒಂದೊಂದು ವಿವರವಾಗಿ ಹೇಳಿದರು. ಏನೇನು ಅಂಶವನ್ನು ಹೇಳಿದರೆ ಆ ಒಂದೊಂದು ಅಂಶವನ್ನು ಒಂದು ಅಂಶನೂ ಬಿಡದೆ ಎಲ್ಲ ತಲೆಯಲ್ಲಿ ಹಾಕ್ಕೊಂಡು ಭಾಳ ವಿವರವಾಗಿ ಕಾರ್ಮಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಬಗೆಹರಿದ್ರೆ ಯಾವ ರೀತಿ ಬಗೆಹರಿಬೇಕಂತ ಹೇಳ್ಬಿಟ್ಟು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಕುಮಾರಸ್ವಾಮಿ ಅಣ್ಣನವರು ಈ ಒಂದು ಸಭೆಗೆ ಬಂದು ಭಾಳ ವಿವರವಾಗಿ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಣ್ಣಿನ ಮಗನಾಗಿರ್ತಕ್ಕಂತಹ, ರೈತರ ಬಂಧುವಾಗಿರ್ತಕ್ಕಂತಹ, ಕಾರ್ಮಿಕರ ಬಂಧುವಾಗಿರ್ತಕ್ಕಂತಹ, ದೀನದಲಿತರ ಬಂಧುವಾಗಿರ್ತಕ್ಕಂತಹ ಕುಮಾರಣ್ಣನವರಿಗೆ ನಮ್ಮ ಕಡೆಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಹ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಇಲ್ಲ. ಏನು ಹೇಳಿದರು ಅಂದರೆ, ಬರಬೇಕಾದ್ರೇ ಮಾನ್ಯ CMD ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಕಾಯಂ ವಿಷಯ ಒಂದು ಹೊರತುಪಡಿಸಿದರೆ ಉಳಿದಿರತಕ್ಕಂಥ ವೇತನ ಪರಿಷ್ಕರಣೆ ಆಗ್ಬೋದು, ಕೆಲಸದ ಭದ್ರತೆ ಆಗಬಹುದು, ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಎಲ್ಲವನ್ನೂ ಸಹ ನಾನು ಶುಕ್ರವಾರ ದಿವಸ ಮುಂದೆ ನಿಂತು ನಾನೇ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಮುಂದೆ ತಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಕಾರ್ಮಿಕರಿಗೆ ನೆರವೇರಿಸಿಕೊಡಲಿ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಪರವಾಗಿ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಹೀಗೆ ನಡೆದರೆ ಕಾರ್ಮಿಕರ ಭವಿಷ್ಯನೂ ಚೆನ್ನಾಗಿರುತ್ತೆ. ಹಾಗೆ ನಮಗೂ ಒಂದು ಕಮಿಟಿ ಇದೆ ಇಲ್ಲಿ. ಆ ಕಮಿಟಿಯಲ್ಲಿ ಕೆಲವು ತೀರ್ಮಾನಗಳನ್ನು ತಗೋಬೇಕಾಗಿದೆ.
ನಮ್ಮ ಕಾರ್ಮಿಕರ ಜೊತೆ ಚರ್ಚೆ ಮಾಡೋ ಒಂದು ಸಂದರ್ಭವೂ ಇದೆ. ಇವತ್ತು ಸಾಯಂಕಾಲ ಕಮಿಟಿಯೊಂದಿಗೆ ಮಾತಾಡ್ತೀವಿ, ನಮ್ಮ ಕಾರ್ಮಿಕರ ಜೊತೆ ಚರ್ಚೆ ಮಾಡ್ತೀವಿ, ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸರ್, ಪ್ರತಿಭಟನೆ ಮುಂದುವರಿಯುತ್ತೆ ಅಂದರೆ ನಮಗೆ ಒಂದು ಕಮಿಟಿ ಇದೆ. ಕಮಿಟಿಯಲ್ಲಿ ನಾವು ಈ ಒಂದು ಸಾರಿಡಾರ್ ಕಮಿಟಿ ಅಂತ ಮಾಡ್ಕೊಂಡಿದ್ದೀವಿ. ನಾವು ಇಷ್ಟೇ ಅಲ್ಲ, ನಮಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೋ ಅವ್ರನ್ನೆಲ್ಲರನ್ನೂ ಸೇರಿಸಬೇಕು. ಅವ್ರ ಮುಂದೆ ನಾವು ಈ ವಿಷಯವನ್ನು ಇಡಬೇಕು, ಇಟ್ಟು ಮುಂದಿನ ಕ್ರಮ ತಗೋಬೇಕು ಸರ್. ಇವತ್ತು ಸಾಯಂಕಾಲ ಇಡ್ತೀವಿ, ನಾಳೆ ಬೆಳಗ್ಗೆ ಮಾಧ್ಯಮದೊಂದಿಗೆ ವಿವರವನ್ನು ಕೊಡ್ತೀವಿ ಸರ್. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ನಮಸ್ಕಾರ.